talks about from. Then ಅವ ಏನ್ ಹೇಳ್ತಾನ ನೋಡ್ರಿ, his poetry, ಅವನ ಕವಿತೆ ಒಳಗ his poetry is noted for his local concerns. ನೋಡ್ರಿ, ಅವನ ಪದ್ಯದೊಳಗ ಏನನ್ನ ಅಡಕವನ್ನ ಹೆಚ್ಚಿಗೆ ಮಾಡಿರ್ತಾನಂದ್ರೆ ಮಕ್ಕಳೇ, ಲೋಕಲ್ ಕನ್ಸರ್ನ್ಸ್, ಸ್ಥಳೀಯವಾಗಿ ಕಾಳಜಿಯನ್ನ ವಹಿಸ್ತಾನ. ಅಲ್ಲಿದೆ ಈಸ್ ಗಿವ್ ಟು ಇಂಪಾರ್ಟೆನ್ಸ್ ಆಫ್ ಹಿಸ್ ಲೋಕಲ್, ಹಿಸ್ ಏರಿಯಾ. ತನ್ನ ಆ ಸ್ಥಳೀಯ ಗ್ರಾಂಥಿಕ ಭಾಷೆಗಳಿರ್ಬಹುದಾ, ಅಲ್ಲಿರ್ತಕ್ಕಂಥ ಕಲ್ಚರ್ಗಳಿರ್ಬಹುದಾ, ಅದ್ರ ಬಗ್ಗೆ ಅವನು ಆದ್ಯತೆಯನ್ನ ನೀಡ್ತಾನೆ. ದೆನ್ ಸ್ಟ್ರೈಟ್ ಫಾರ್ವರ್ಡ್ನೆಸ್. ಕ್ಯಾ ನಾರ್ಮಲ್ ನಿಕ್ಲಸನ್ ಹಿ ವಾಸ್ ಅ ಸ್ಟ್ರೈಟ್ ಫಾರ್ವರ್ಡ್ ಪರ್ಸನ್. ನೇರವಾಗಿ ಹೇಳೋದು, ಇದ್ದಂಗ ಹೇಳೋದ, ಸ್ಟ್ರೈಟ್ ಫಾರ್ವರ್ಡ್ನೆಸ್. ನೋಡ್ರಿ ಅವನ ವ್ಯಕ್ತಿತ್ವ ಹೇಗಿದೆ, ಸ್ಟ್ರೈಟ್ ಫಾರ್ವರ್ಡ್ನೆಸ್. ಯಾವ ರೀತಿ ಹೇಗಿರುತ್ತೋ ಆ ರೀತಿ ಹೇಳೋದು. ದೆನ್ ಇಷ್ಟು ಹೇಳ್ತಾ ನೆಕ್ಸ್ಟ್ ಏನ್ ಹೇಳ್ತಾ ನೋಡ್ರಿ, ಸ್ಟ್ರೈಟ್ ಫಾರ್ವರ್ಡ್ನೆಸ್ ಆಫ್ ಲ್ಯಾಂಗ್ವೇಜ್ ಅಂಡ್ ಇನ್ಕ್ಲೂಷನ್ ಆಫ್ ಎಲಿಮೆಂಟ್ಸ್ ಅ ಕಾಮನ್ ಸ್ಪೀಚ್. ನೋಡ್ರಿ ಇವ ಏನ್ ಮಾಡ್ತಾನಂದ್ರ, ವೆನ್ ಹಿ ಸ್ಪೀಕ್, ವೆನ್ ನಾರ್ಮನ್ ನಿಕ್ಲಸನ್ ಸ್ಪೀಕ್ಸ್ particularly talks about the ish. Listen them. ಇನ್ಕ್ಲೂಷನ್ ಏನನ್ನ ನೋಡ್ರಿ, ಏನನ್ನ ಸೇರ್ ಬೈ ಆಡಿಂಗ್ ಅಂತ ಕರಿತೇವೆ, ಆಡೆಡ್ ಅಂತ ಕರಿತೇವೆ. ಏನನ್ನ ಆಡ್ ಮಾಡ್ತಾರೆ ನೋಡಿ ಮಕ್ಕಳೇ, ಆಫ್ ದ ಎಲಿಮೆಂಟ್ಸ್, ಎಲಿಮೆಂಟ್ಸ್ ಅಂಶಗಳನ್ನ ಆಡ್ ಮಾಡ್ತಾನೆ ಆಫ್ ಕಾಮನ್ ಸ್ಪೀಚ್. ತನ್ನ ತಾನು ಮಾತಾಡ್ಬೇಕಾದ್ರೆ ಇಟ್ ಮೀನ್ಸ್ ವಿ ಆರ್ ಟಾಕಿಂಗ್ ಇನ್ ಅವರ್ ಲೋಕಲ್ ಲ್ಯಾಂಗ್ವೇಜಸ್, ನಾವು ಸ್ಥಳೀಯ ಭಾಷೆ ಅಂತ ಕರಿತೇವಲ್ರಿ, ಅವನು ಇವುಗಳನ್ನೆಲ್ಲ ಆಡ್ ಮಾಡ್ಕೊಂಡು ತನ್ನ ಕವಿತೆಯೊಳಗೆ ಬರಿತಾ ಇದ್ದಾನ. ಎಸ್ ದ ಔಟರ್ ಸ್ಪೇಸ್. ನಾವು ಈಗ ಈ ಪದ್ಯದ ಬಗ್ಗೆ ಮಾತಾಡ್ತಾ ಹೋಗೋಣ ಮಕ್ಕಳೇ. ಆಫ್ ಟು ಔಟರ್ ಸ್ಪೇಸ್, ಇಟ್ ವಾಸ್ ಅ ಬ್ಯೂಟಿಫುಲ್ ಪೋಯಮ್ ಅಂತ ನಾನಿಲ್ಲಿ ಹೇಳ್ಬಹುದಾ. ಈ ಆಫ್ ಟು ಔಟರ್ ಸ್ಪೇಸ್ ಅನ್ನು ನೋಡ್ತಾ ಹೋದ್ರೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದ ಆನ್ಯುವಲ್ ಎಕ್ಸಾಮಿನೇಷನ್ ನಾವುಗಳು ನೋಡೋದಾದ್ರೆ, ಎಸ್ ನೀವು 2024-25 ಮಾಡೆಲ್ ಕ್ವಶನ್ ಪೇಪರ್ ಅನ್ನು ನೋಡಿದ್ದರೆ ಅದರಲ್ಲಿ ಈ ಪದ್ಯದ ಮೇಲೆ 2 ಒತ್ತುಗಳನ್ನ ಕೊಟ್ಟಿದ್ದಾನೆ. ಒಂದು ಕಡೆ RC ಅನ್ನ ಒತ್ತು ಕೊಟ್ಟಿದ್ದಾನೆ, ಇನ್ನೊಂದು ಕಡೆ 2 marks ಕ್ವಶನ್ಸ್ ಅನ್ನ ಒತ್ತು ಕೊಟ್ಟಿದ್ದಾನೆ. ಸೊ ಯುವರ್ ಮಾಸ್ಟರ್ ಶುಡ್ ಬಿ ಡ್ಯೂ ಟು ದ ಇಂಪಾರ್ಟೆನ್ಸ್ ಆಫ್ ಫ್ರಮ್ 2 marks ಕ್ವಶನ್ ಅಂಡ್ ದೆನ್ 3 marks RC ಫಾರ್ ದಿಸ್ ಪೋಯಮ್. ಈ ಪದ್ಯದ ಮೇಲೆ ಹೆಚ್ಚಾಗಿ ಕೇಳೋದು 3 ಅಂಕದ RC ಯನ್ನ ಕೇಳ್ತಾನೆ ಮಕ್ಕಳೇ. ಅದನ್ನ ಬಿಟ್ರೆ 2 ಅಂಕದ ಪ್ರಶ್ನೆಗಳನ್ನ ಕೇಳ್ತಾನೆ. ಈ ಪದ್ಯ ಮುಗಿದ ನಂತರ ನಾವು ಚರ್ಚಿಸೋಣ ಅಂತ ಹೇಳ್ತಾ, ಸೊ ನೌ ಐ ಆಮ್ ಟಾಕಿಂಗ್ ಅಬೌಟ್ ದ ಪೋಯಮ್ ಆಫ್ ಟು ಔಟರ್ ಸ್ಪೇಸ್. ರಮೇಶಂಕರ್, ಆಫ್ ಟು ಔಟರ್ ಸ್ಪೇಸ್ tomorrow morning. Yes, listen them, don't talk. Once again, don't noise from this class. I am requesting for you, all my dear students, do not disturb from others. Yes. Yes. Thank you. Last. Yes, my dear students, now I am talking about the first stanza of the outer space tomorrow morning.
There is a keywords is here. Look at the board, my dear students. So now I'm talking about the first stanza. Yes. Yes, the poet said that in the first stanza, you can start the count. The poet said that. ಕವಿ ಇಲ್ಲಿ ಹೇಳ್ತಾ ಇದ್ದಾನೆ ಮಕ್ಕಳೇ ಏನಂತ, ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ 1 2 3 ಆರ್ ಅ ಡೇಸ್ ವಿ ಆರ್ ಕೌಂಟ್ ದೆಮ್. ಕವಿ ನಮಗೆ ಇಲ್ಲಿ ಹೇಳ್ತಾ ಇದ್ದಾನ, ಎಣಸ್ರಿ, ದಿನಗಳನ್ನ ಹೆಸರಿ ಅಥವಾ ನಿಮಿಷಗಳನ್ನ ಎಣಸ್ರಿ. ಕವಿಯ ಪ್ರಕಾರ ನೋಡ್ರಿ ಏನ್ ಹೇಳ್ತಾನೆ, ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್, ಎಣಿಸ್ಲಿಕ್ಕೆ ಪ್ರಾರಂಭ ಮಾಡಿ. ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್. ಎಸ್, ಟೇಕ್ ಮೈ ಅ ಫೋಟೋಗ್ರಾಫ್, ಲಾಸ್ಟ್ ಲುಕ್, ಬಿಕಾಸ್ he was going to outer space. He said that. ಅವನು ಹೇಳ್ತಾ ಇದ್ದಾನ, ಟೇಕ್ ಮೈ ಲುಕ್, ಮೊದಲಿಗೆ ನನ್ನ ಭಾವಚಿತ್ರವನ್ನು ತೆಗೆದುಕೊಂಡ್ಬಿಡಿ. ಮೇ ಬಿ ನಾನ್ ಸಿಗ್ತೇನೋ ಇಲ್ಲೋ ಅನ್ನೋ ರೀತಿ ಒಳಗೆ ಕವಿ ಹೇಳ್ತಾ ಇದ್ದಾನೆ ಇಲ್ಲಿ. ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್, ಯು ಕ್ಯಾನ್ ಟೇಕ್ ದ ಲಾಸ್ಟ್ ಲುಕ್. ನನ್ನ ಕೊನೆಯ ಈ ಚಿತ್ರ ಅಥವಾ ಭಾವಚಿತ್ರ ಅಥವಾ ನನ್ನ ಮುಖವನ್ನ ನೋಡ್ಕೊಂಡ್ಬಿಡಿ, ಫೋಟೋವನ್ನ ತೆಗೆದುಕೊಂಡ್ಬಿಡಿ ಅಂತ ಹೇಳ್ತಾ, ಯು ಕ್ಯಾನ್ ಪಾಸ್ ಮೀ ಹೆಲ್ಮೆಟ್, ನನ್ನ ಹೆಲ್ಮೆಟ್ ಅನ್ನ ನನಗೆ ಕೊಡಿ. ನೋಡ್ರಿ, ಯು ಕ್ಯಾನ್ ಪಾಸ್ ಮೈ ಹೆಲ್ಮೆಟ್. ನೋಡ್ರಿ ಎಷ್ಟು ಚಂದ ಹೇಳ್ತಾ ಹೋಗ್ತಾ ಇದಾರೆ. ಯು ಕ್ಯಾನ್ ಪಾಸ್ ಮೀ ಮೈ ಹೆಲ್ಮೆಟ್ ಫ್ರಮ್ ಇಟ್ಸ್ ಅ ಪ್ಲಾಸ್ಟಿಕ್ ಹುಕ್, ದ ಹೆಲ್ಮೆಟ್ ಹ್ಯಾಂಗಿಂಗ್ ನಿಯರ್ ದ ಡೋರ್ ಆರ್ ನಿಯರ್ ದ ವಿಂಡೋ. ಅದನ್ನ ನೇತ್ ಹಾಕಿರ್ತಾನ. ಹೇಳ್ತಾ ಇದ್ದಾನೆ ಇಲ್ಲಿ ಕವಿ, ಪ್ಲೀಸ್ ಗಿವ್ ಮಿ ಅವರ್ ಹೆಲ್ಮೆಟ್. ಹೇಳ್ತಾ ಇದ್ದೆ ನನ್ನ ಹೆಲ್ಮೆಟ್ ಅನ್ನು ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ಏನ್ ಹೇಳ್ತಾ ನೋಡ್ರಿ ಇಲ್ಲಿ ಮಕ್ಕಳೇ, ಯು ಕ್ಯಾನ್ ಯು ರೆಫರೆನ್ಸ್ ಫ್ರಮ್ ಮೀ, ನಾವೆಲ್ಲರೂ. ಸೊ ನೋಡಿ ಎಷ್ಟು ಹೇಳ್ತಾನೆ, ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್, ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್, ನನ್ನ ಹೆಸರನ್ನ ತೆಗೆದು ಹಾಕೊಂಡ್ಬಿಡಿ. ಎಲ್ಲಿ ಅಂತ ಹೇಳ್ತಾನೆ ನೋಡಿ ಮಕ್ಕಳೇ, ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಯುವರ್ ಟೆಲಿಫೋನ್ ಬುಕ್. ನಿಮ್ಮ ಡೈರಿ ಒಳಗ ನನ್ನ ನಂಬರ್ ಅನ್ನ ಬರೆದಿಟ್ಕೊಂಡಿದ್ದೀರಲ್ವಾ, ನನ್ನ ಹೆಸರು ಬರೆದು ನನ್ನ ನಂಬರ್ ಅನ್ನ ಬರೆದಿಟ್ಕೊಂಡಿದಿರಲ್ಲ, ಅದನ್ನ ಇವತ್ತೇ ಸ್ಟಾರ್ಟ್ ಹಾಕ್ಬಿಡಿ, ಇವತ್ತೇ ತೆಗೆದು ಹಾಕ್ಬಿಡ್ರಿ. ಬಿಕಾಸ್ ಯಾಕವನು ಈ ಮಾತುಗಳನ್ನು ಹೇಳ್ತಾ ಇದ್ದಾನಂದ್ರೆ, ಫಾರ್ ಐ ಆಮ್ ಔಟ್ ಟು ಸ್ಪೇಸ್ ಟುಮಾರೋ ಮಾರ್ನಿಂಗ್. ಯಾಕಂದ್ರೆ ನಾನು ನಾಳೆ ಬೆಳಗಾದ್ರೆ ನಾನು ಎಲ್ಲಿರ್ತೇನ್ರಿ, ಬಾಹ್ಯಾಕಾಶದೊಳಗಿರ್ತಾನೆ, ಔಟರ್ ಸ್ಪೇಸ್. ನಾನು ಮಂಗಳ ಗ್ರಹಕ್ಕೆ ಹೋಗ್ತಾನೆ, ಚಂದ್ರ ಗ್ರಹಕ್ಕೆ ಹೋಗ್ತಾನೆ. ದ ಪೋಯಟ್ ಎಕ್ಸ್ಪ್ರೆಸ್ ಹಿಸ್ ಫೀಲಿಂಗ್ಸ್ ಬಿಕಾಸ್ ಹಿ ವಾಸ್ ಗೋಯಿಂಗ್ ಟು ಔಟರ್ ಸ್ಪೇಸ್. ಅವನು ಎಲ್ಲಿಗೆ ಹೊಂಟಿದಾನ್ರಿ, ಔಟರ್ ಸ್ಪೇಸ್ಗೆ ಹೊಂಟಿದಾನ. ಸೊ ಹಾಗಾದ್ರೆ ನೋಡ್ತಾ ಹೋದ್ರೆ ನೋಡಿ ಮಕ್ಕಳೇ, ಇಲ್ಲಿ ಲಕ್ಷ್ಯ ಇಟ್ಕೋಬೇಕಾ. ಸೊ ನಾವು ನೋಡ್ತಾ ಹೋದಂಗೆ ನೋಡಿ ಇಲ್ಲಿ ರೈಮಿಂಗ್ ವರ್ಡ್ಸ್ ಗಳು ಇದಾವೆ, ಬಾರಿ ಚಂದ ಹೊಂದಿಸಿದ ನೋಡಿ ಕವಿ. ಎಷ್ಟು ಚಂದ ಅಂದ್ರೆ ಲುಕ್, ನೋಡ್ರಿ ಎಷ್ಟು ಚಂದ ಹೊಂದಿಸಿದಾನೆ ಅವನು. ಲುಕ್, ದೆನ್ ಹುಕ್, ದೆನ್ ಹುಕ್. ದೀಸ್ ಆರ್ ದ ರೈಮಿಂಗ್ ವರ್ಡ್ಸ್. ನೋಡ್ರಿ, ಒಂದು ಸ್ಟಾಂಜವನ್ನ ನಾವು ನೋಡ್ತಾ ಹೋದ್ರೆ ಅದ್ರೊಳಗೆ ಏನೇನ್ ಸಿಗ್ತದ ಅಂತ ನಾವು ನೋಡ್ತಾ ಹೋದ್ರೆ ಮಕ್ಕಳೇ, ನೋಡ್ರಿ, ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್. ಎಸ್ ಮೈ ಡಿಯರ್ ಪೀಪಲ್ಸ್ ಆರ್ ಮೈ ಡಿಯರ್ ಬ್ರದರ್ ಅಂಡ್ ಸಿಸ್ಟರ್, ವಾಟ್ ಎವರ್ ಇಟ್ ಮೇ ಬಿ. ಅವನು ಎಲ್ಲರಿಗೂ ಹೇಳ್ತಾ ಇದ್ದಾನ, ಎಲ್ರೂ ಕೌಂಟ್ ಡೌನ್ ಅನ್ನ ಪ್ರಾರಂಭ ಮಾಡಿ. ಯಾಕಂದ್ರ ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್, ನನ್ನ ಕೊನೆಯ ಫೋಟೋವನ್ನ ನೀವು ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಬಿಕಾಸ್ ಹಿ ವಾಸ್ ಆಲ್ರೆಡಿ ಡಿಸೈಡೆಡ್. ಅವನು ನಿರ್ಧಾರ ಮಾಡ್ಕೊಂಡಿದ್ದಾನೆ ಏನಂತ, ನಾನು ಹೋಗೋದೆ ಬಾಹ್ಯಾಕಾಶಕ್ಕೆ ಹೋಗೋದೆ. ದ ಪೋಯಟ್ ಥಿಂಕ್ ದಟ್ ಆಸ್ ಆಸ್ಟ್ರೋನಾಟ್. ಇಲ್ಲ ಕವಿ ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದಾನೆ ಅಂದ್ರ, ಒಬ್ಬ ಗಗನ ಯಾತ್ರಿಗಳು ಅಂತ ಕರೀತಾರ. ನಾವ್ ಹೇಗೆ ಸುನಿತಾ ವಿಲಿಯಮ್ಸ್ ಹೆಸರನ್ನ ಕೇಳಿದ್ದೇವೆ, ಕಲ್ಪನಾ ಚಾವ್ಲಾವನ್ನ ಹೆಸರನ್ನ ಕೇಳಿದ್ದೇವೆ, ನೀವೆಲ್ಲ ಕೇಳಿದ್ರೆ ಮಕ್ಕಳೇ ಅವ್ರ ಹೆಸರುಗಳನ್ನ, ಸಾಧನೆಯನ್ನು ಕೂಡ ಮಾಡಿದ್ರೆ. ಅದೇ ರೀತಿ ಇವನು ಥಿಂಕ್ ಮಾಡ್ತಾ ಇದ್ದಾನ, ಎಸ್ ಐ ಆಮ್ ಆಸ್ ಅ ಆಸ್ಟ್ರೋನಾಟ್, ನಾನೊಬ್ಬ ಆಸ್ಟ್ರೋನಾಟ್ ಆಗಿ ಹೇಳ್ತಾ ಇದ್ದೇನೆ. ಟೇಕ್ ಮೈ ಲಾಸ್ಟ್ ಲುಕ್, ತೆಗೆದುಕೊಳ್ರಿ, ನನ್ನ ಲಾಸ್ಟ್ ಲುಕ್ ಅನ್ನ ತೆಗೆದುಕೊಳ್ರಿ. ಪಾಸ್ ಮೈ ಹೆಲ್ಮೆಟ್, ಯು ಕ್ಯಾನ್ ಪಾಸ್ ಮೈ ಹೆಲ್ಮೆಟ್. ನನ್ನ ಶಿರದ ರಕ್ಷಾ ಕವಚ ಅಂತ ಕರಿತೇವೆ ಹೆಲ್ಮೆಟ್ ಗಳನ್ನ. ಸೊ ಅದನ್ನ ನನಗೆ ಕೊಡ್ರಿ ಅಂತ ಕೇಳ್ತಾ ಇದ್ದಾನೆ. ಎಷ್ಟೆಂತ ಕೇಳ್ತಾ ನೋಡ್ರಿ, ಇಟ್ಸ್ ಅ ಪ್ಲಾಸ್ಟಿಕ್ ಹುಕ್, ಅದು ಅಲ್ಲಿ ನೇತಾಡ್ತಾ ಇದೆ, ಹ್ಯಾಂಗಿಂಗ್ ನೇತಾಡ್ತಾ ಇದೆ, ಅದನ್ನ ಕೊಡಿ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್. ನೋಡ್ರಿ, ಒನ್ಸ್ ಅಗೇನ್ ಮತ್ತೆ ರಿಮೆಂಬರ್ ಮಾಡ್ತಾ ಇದ್ದೀನಿ ಮಕ್ಕಳೇ, ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್, ನನ್ನ ಹೆಸರನ್ನ ತೆಗೆದು ಹಾಕೊಂಡ್ಬಿಡಿ. ಎಲ್ಲಿದ್ರ, ಯುವರ್ ಟೆಲಿಫೋನ್ ಬುಕ್, ನಿಮ್ಮ ಟೆಲಿಫೋನ್ ಬುಕ್ ಇಂದ ನನ್ನ ಹೆಸರನ್ನ ಕಿತ್ ಹಾಕ್ಬಿಡ್ರಿ ಅಂತ ಎಷ್ಟು ಚಂದಾಗಿ ಹೇಳ್ತಾ ನೋಡ್ರಿ. ಬಿಕಾಸ್ ಫಾರ್ ಐ ಆಮ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಯಾಕಂದ್ರ ನಾನು ನಾಳೆ ಬೆಳಗಾದ್ರ
ಬಾಹ್ಯಾಕಾಶದೊಳಗಿರ್ತಾನೆ, ಭೂಮಿಯಲ್ಲಿ ಇರೋದಿಲ್ಲ. ನಾನು ಮೇಲೆ ಬಾಹ್ಯಾಕಾಶದಲ್ಲಿ ಹೊರಟಿದ್ದೇನೆ ಅಂತ ಕವಿ ಆಸ್ ಎ ಅಸ್ಟ್ರೋನಟ್ ಆಗಿ ತನ್ನ ಫೀಲಿಂಗ್ಸ್ ಅನ್ನು ಶೇರ್ ಮಾಡ್ತಾ ಇದ್ದಾನೆ ಮಕ್ಕಳೇ. ಸೊ ನೋಡ್ರಿ, ಎನಿ ಡಿಫಿಕಲ್ಟೀಸ್ ಫಾರ್ ಅ ಫಸ್ಟ್ ಸ್ಟಾಂಜಾ? ಏನ ಡಿಫಿಕಲ್ಟಿ ಅನ್ಸಿದ್ರೆ ನನಗೆ ಕೇಳಬೇಕು. ಎನಿ ಡಿಫಿಕಲ್ಟೀಸ್? ಓಕೆ, ನೌ ಐ ಆಮ್ ಟಾಕಿಂಗ್ ಅಬೌಟ್ ದ ಸೆಕೆಂಡ್ ಸ್ಟಾಂಜಾ. ನೋಡ್ರಿ ಮುಂದೆ ಹೋಗಿ ಮತ್ತೆ ಏನ್ ಹೇಳ್ತಾನೆ ನೋಡ್ರಿ ಇವಾಗ ಕವಿ. ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್. ಐ ಹ್ಯಾವ್ ನೋ ಕ್ಯಾಲೆಂಡರ್ ಇನ್ ದ ಸ್ಪೇಸ್. ಏನ್ರಿ ಯೂಸ್ ಬರ್ತತನ್ರಿ ಕ್ಯಾಲೆಂಡರ್ ಔಟರ್ ಸ್ಪೇಸ್ ನಲ್ಲಿ ಮಕ್ಕಳೇ? ನೋ ವೇ. ಅಲ್ಲಿ ಕ್ಯಾಲೆಂಡರ್ ನೋಡಿ ಎಷ್ಟು ಚಂದ ಹೇಳ್ತಾ ಹೋಗ್ತಾ ಇದ್ದಾನ. ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್. No clock, no calendar in the space because not used in the space. ಅವುಗಳ ಬಳಕೆ ಇಲ್ಲ. ವಿ ಆರ್ ಯೂಸಿಂಗ್ ಆನ್ ದ ಅರ್ತ್. ಅವುಗಳನ್ನ ನಾವೆಲ್ಲ ಭೂಮಿ ಮೇಲೆ ಮಾತ್ರ ಬಳಕೆ ಮಾಡಬಹುದು ಮಕ್ಕಳೇ, ಔಟರ್ ಸ್ಪೇಸ್ ನಲ್ಲಿ ಅಲ್ಲ ಅಂತ ನಾವು ಹೇಳಬಹುದು. ಎಷ್ಟೊಂದು ಹೇಳ್ತಾ ನೋಡಿ, ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್. ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಅಂಡ್ ದ ವಿಂಟರ್ ಅಂಡರ್ ಲಾಕ್. ನೋಡ್ರಿ ಎಷ್ಟೊಂದು ಹೇಳ್ತಾ ಇದ್ದಾನ. ಎಸ್, ಡೇ ಲೈಟ್. ನೋಡ್ರಿ ಕವಿ ಎಷ್ಟು ಚೆನ್ನಾಗಿ ಆ ಮಾತನ್ನ ಹೇಳ್ತಾ ಹೋಗ್ತಾ ನೋಡಿ ಮಕ್ಕಳೇ. ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಅಂಡ್ ವಿಂಟರ್ ಅಂಡರ್ ಲಾಕ್. ಇಟ್ ಮೀನ್ಸ್ ಐ ಆಮ್ ಆಲ್ರೆಡಿ ಲಾಕ್ಡ್ ಇನ್ ದ ಸ್ಪೇಸ್ ಕ್ರಾಫ್ಟ್. ನಾನು ಆಲ್ರೆಡಿ ಅದ್ರೊಳಗೆ ಅದೀನಿ. ನೋಡ್ರಿ ಕವಿ ಎಷ್ಟು ಚಂದ ಹೇಳ್ತಾ ಹೋಗ್ತಾನೆ. ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಅಂಡ್ ವಿಂಟರ್ ಲಾಕ್. ಐ ವಿಲ್ ಡೋಸ್. ಡೋಸ್ ಮೀನ್ಸ್ ಐ ವಿಲ್ ಡೋಸ್, ವಿಚ್ ಮೀನ್ಸ್ he was sleep. ಡೋಸ್ ಇಟ್ಸ್ ಅ ಅದರ್ ಮೀನಿಂಗ್. ಡೋಸ್ ಅಂದ್ರೆ ಇಲ್ಲಿ ಮಕ್ಕಳೇ ಸ್ಲೀಪ್ ಅಂತ ಆಗ್ತದ, ಮಲಗಿ ಬಿಟ್ಟಿರ್ತೇನೆ. ಯಾಕೆ ಹೇಳ್ತಾ ನೋಡ್ರಿ, ವೆನ್ ಐ ಆಮ್ ಸ್ಲೀಪಿ ಅವೇಕ್ ವಿತೌಟ್ ಐ ನಾಕ್. ಅಷ್ಟು ಚಂದ ಹೇಳ್ತಾ ಹೋಗ್ತಾ ನೋಡಿ ಮಕ್ಕಳೇ. ವೆನ್ ಐ ಆಮ್ ಸ್ಲೀಪಿ ಅಂಡ್ ವೇಕ್ ವಿತೌಟ್ ಐ ನಾಕ್ ಫಾರ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಇಷ್ಟೆಲ್ಲ ಹೇಳ್ತಾ ಇದ್ದಾನೆ. ದೇರ್ ಇಸ್ ನೋ ಯೂಸ್ ಆಫ್ ಕ್ಯಾಲೆಂಡರ್, ದೇರ್ ಇಸ್ ನೋ ಯೂಸ್ ಕ್ಲಾಕ್ ಬಿಕಾಸ್ ಐ ಆಮ್ ಔಟರ್ ಸ್ಪೇಸ್. ನೋಡ್ರಿ ಎಷ್ಟು ಚಂದ ಹೇಳ್ತಾ ಇದ್ದಾನ. ನನಗೆ ಈ ಕ್ಯಾಲೆಂಡರ್ ಬೇಡ, ಈ ಗಡಿಯಾರ ಬೇಡ, ಯಾಕಂದ್ರೆ ನಾನು ಬಾಹ್ಯಾಕಾಶದ ಹೊರಗಿದ್ದೇನೆ. ಅದ್ರ ಜೊತೆಗೆ ಮತ್ತೊಂದು ಪಾಯಿಂಟ್ ಏನಿದೆ, ಡೇ ಲೈಟ್ ವಿಲ್ ಬಿ ಆನ್ ಸ್ವಿಚ್ ಅಂಡ್ ವಿಂಟರ್ ಅಂಡರ್ ಲಾಕ್. ನನ್ನನ್ನ ಆಲ್ರೆಡಿ ಅಂಡರ್ ದ ಲಾಕ್. ಇಟ್ ಮೀನ್ಸ್ ಐ ಆಮ್ ಇನ್ ದ ಸ್ಪೇಸ್. ಅವನು ಎದ್ರೊಳಗಿದಾನಪ್ಪ ಅಂದ್ರ ಆ ನೌಕೆ ಒಳಗ ಆಲ್ರೆಡಿ ಹೊರಟಿದ್ದಾನೆ, ಹೋಗ್ತಾ ಇದ್ದಾನೆ. ಇವನ್ನೆಲ್ಲ ಹೇಳ್ತಾ ಇರ್ಬೇಕಾದ್ ನೋಡ್ರಿ ನೆಕ್ಸ್ಟ್ ಹೇಳ್ತಾನೆ, ಐ ವಿಲ್ ಡೋಸ್ ವೆನ್ ಐ ಆಮ್ ಸ್ಲೀಪಿ ಅಂಡ್ ವೇಕ್ ವಿತೌಟ್ ಅ ನಾಕ್. Nobody can knock them. When he was asleep, when he was wake up. ಯಾವಾಗಾರ ಮಕ್ಕೋಬಹುದು, ಯಾವಾಗಾರ ಹೇಳ್ಬಹುದು. ಯಾಕಂದ್ರೆ nobody can disturb him because he was outer space. ಇಲ್ಲೇ ಇದ್ರಕ್ಕೆ ಯಾರನ್ನ ನಾವು ಬಡ್ದು ಎಬ್ಬಿಸ್ತಿದ್ವಿ. ಅವ್ನು ಎಲ್ಲಿದ್ದಾನ್ರಿ? ಬಾಹ್ಯಾಕಾಶದೊಳಗದಾನ. ಯಾರು ಎಬ್ಬಿಸ್ಬೇಕು? ಕವಿ ಎಷ್ಟು ಚೆನ್ನಾಗಿ ವರ್ಣಿಸ್ತಾವ ನೋಡ್ರಿ. ಇಷ್ಟು ಹೇಳ್ತಾ ಇರ್ಬೇಕಾದ್ರೆ ಇದರಲ್ಲಿ ಕೂಡ ಬಂದಿದೆ ನೋಡ್ರಿ. ಎಷ್ಟು ಚಂದ ಹೇಳ್ತಾ ಇದ್ದಾನೆ. ರೈಮಿಂಗ್ ವರ್ಡ್ಸ್ ಗಳನ್ನ ಜಾಯಿಂಟ್ ಮಾಡಿ ಏನ್ ಹೇಳ್ತಾ ಇದ್ದಾರೆ ಮಕ್ಕಳೇ? ಕ್ಲಾಕ್, ದೆನ್ ಲಾಕ್, ಮತ್ತಿನ್ನೊಂದು ಯಾವ್ದು ಬರ್ತದ? ನಾಕ್. ವೆರಿ ಗುಡ್. ಎಸ್, ದೀಸ್ ಆರ್ ದ ರೈಮಿಂಗ್ ವರ್ಡ್ಸ್. ಇಟ್ಸ್ ಕನೆಕ್ಟೆಡ್ ಫ್ರಮ್ ದ ವರ್ಡ್ಸ್. ನೋಡ್ರಿ ಅವುಗಳನ್ನ ಒಂದಕ್ಕೊಂದು ಹೋಲಿಕೆಯನ್ನು ಕೊಡ್ತಾ ಇದ್ದಾನೆ. ರೈಮಿಂಗ್ ವರ್ಡ್ಸ್ ಅನ್ನ ತರ್ತಾ ಇದ್ದಾನೆ. ಎವ್ರಿ ಪೋಯಮ್ಸ್ ಯು ಕ್ಯಾನ್ ಅಬ್ಸರ್ವ್ ದೆಮ್. ನೀವುಗಳು ನೋಡಿದಲ್ಲಿ ಪ್ರತಿಯೊಂದು ಪದ್ಯದಲ್ಲಿ ಈ ರೀತಿ ರೈಮಿಂಗ್ ವರ್ಡ್ಸ್ ಗಳನ್ನ ಇಟ್ಟಿದ್ದಾನೆ. ನೀವು ನೋಡಿದೀರಾ? ನಾವು ಕಳೆದ ತರಗತಿ ಒಳಗ ಬ್ಯಾಲೆಡ್ ಆಫ್ ದ ಟೆಂಪಸ್ಟ್ ಅಲ್ಲಿ ಕೂಡ ನೋಡಿದೀವಿ ರೈಮಿಂಗ್ ವರ್ಡ್ಸ್ ಗಳನ್ನ, ಹೌದಲ್ವಾ? ಎಸ್. ಇಸ್ ಹೇಳ್ತಾ ನೆಕ್ಸ್ಟ್ ಹೇಳ್ತಾ ನೋಡಿ, ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ಸ್. ಐ ಆಮ್ ನಾಟ್ ರೆಡಿ. ಐ ಆಮ್ ನಾಟ್ ರೈಟ್ ಫಾರ್ ಅ ಲೆಟರ್ ಫಾರ್ ಯು. ನಾನ್ ನಿಮಗ್ ಪತ್ರ ಬರೆಯಕ್ ಆಗುದಿಲ್ರಿ. ನೋಡ್ರಿ ಓಪನ್ ಆಗಿ ಹೇಳ್ತಾ ಇದ್ದಾನ. ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ಸ್. ಐ ವಿಲ್ ಬಿ ಪೋಸ್ಟಿಂಗ್ ನೋ ಮೇಲ್. ವೈ? ಬಿಕಾಸ್ ಔಟರ್ ಸ್ಪೇಸ್. ನಾನ್ ನಿಮಗ ಮೇಲ್ ಕಳ್ಸೋದಾಗುದಿಲ್ಲ, ನಿಮಗೆ ಪತ್ರ ಬರೆಯಕ್ ಆಗುದಿಲ್ಲ. ರೀಸನ್ ಏನು? ಬಿಕಾಸ್ ಐ ಆಮ್ ಔಟರ್ ಸ್ಪೇಸ್. ಬಾರಿ ಚಂದ ಇದೆ ರೀ ಈ ಪದ್ಯ. ಈ ಪ್ರಶ್ನೆಯನ್ನ ಕೇಳಿದಾನೆ, ಚರ್ಚೆ ಮಾಡೋಣ ಅಂತ. ಸೊ ಇಷ್ಟ ಆಯ್ತು ನೋಡ್ರಿ. ಐ ವಿಲ್ ಬಿ ರೈಟಿಂಗ್ ನೋ ಲೆಟರ್ಸ್. ಐ ವಿಲ್ ಬಿ ಪೋಸ್ಟಿಂಗ್ ನೋ ಮೇಲ್. ನಾನು ಯಾವುದೇ ರೀತಿ ಪತ್ರಗಳು ನಿಮಗೆ ಬರೆಯೋದಿಲ್ಲ. ನಾನು ಯಾವುದೇ ರೀತಿಯಾಗಿ ನಿಮಗ ಇಮೇಲ್ ಗಳನ್ನ ಕಳಿಸೋದಿಲ್ಲ. ಫಾರ್ ವಿತ್ ನೋ ಬಡಿ ಟು ವಿಸಿಟ್ ಮೀ. ನೀವ್ ಯಾರು ಕೂಡ ನನ್ನನ್ನು ಭೇಟಿ ಆಗ ಸಾಧ್ಯವೇ ಇಲ್ಲ. ನೋಡ್ರಿ ಎಷ್ಟು ಚಂದ ಹೇಳ್ತಾ ಇದ್ದಾನೆ ಕವಿ ಇಲ್ಲಿ. ಫಾರ್ ವಿತ್ ನೋ ಬಡಿ ಟು ವಿಸಿಟ್ ಮೀ ಅಂಡ್ ನಾಟ್ ಅ ಫ್ರೆಂಡ್ ಎ ಹೆಲ್. ನೋಡ್ರಿ ಎಷ್ಟು ಚಂದ ಹೇಳ್ತಾ ಇದ್ದಾನ. ಎಸ್, ನಿಮಗೆಲ್ಲರಿಗೆ ಏನೋ ಹೆಲ್ ಮೀನ್ಸ್ ಟು ಚಿಯರ್ ಅ ಸಲ್ಯೂಟ್ ಅಂತ ಹೇಳ್ತಾ ಇದ್ದಾನೆ. ನಿಮ್ಗೆ ಹೊಂದಿಸ್ತಾ ಹೇಳ್ತಾ ಇದ್ದಾನೆ. ನೋಡ್ರಿ ಎಷ್ಟು ಚಂದ ಹೇಳ್ತಾ ಇದ್ದಾನ. ನೋ
I am not ready to write a letters, no posting emails, because I'm out of outer space. And then he told that nobody can visit for me. ಇಲ್ಲೇ ಪಕ್ಕದೂರಾಗದನಪ್ಪ, ಹೋಗಿ ಭೇಟಿಯಾಗಿ ಬರ್ತದೇನು? ಇಲ್ಲೇ ಬಾಜು ಊರಾಗ ಅದನ್ರಿ, ಹೋಗಿ ಭೇಟಿಯಾಗಿ ಬರ್ತದನು? ಇಲ್ಲೇ ಬೆಂಗಳೂರಾಗ ಅದಾರಿ. ನೋ ವೇ, ಬಿಕಾಸ್ ಹಿ ವಾಸ್ ಇನ್ ಔಟರ್ ಸ್ಪೇಸ್. ಚಂದ ಹೇಳ್ತಾ ಇದ್ದಾನೆ ಕವಿ. ಮತ್ತದನ್ನು ಮುಂದೆ ಹೋಗ್ತಾ ಏನ್ ಹೇಳ್ತಾ ಇದ್ದಾರೆ ನೋಡಿ ಮಕ್ಕಳೇ. ಎಸ್, ನಾಟ್ ಎ ಫ್ರೆಂಡ್. ಅಲ್ಲಿ ನೋಡ್ರಿ, ನಾಟ್ ಎ ಫ್ರೆಂಡ್ ಇನ್ ಹೆಲ್. ಈ ಹೆಲ್ ಮೀನ್ಸ್ ಟು cheer a salute, ವಂದಿಸ್ತಾ. nobody can visit me, nobody friend in the outer space. ಅಲ್ಲಿ ಗೆಳೆಯ ಇಲ್ಲ, ಇಮೇಲುಗಳಿಲ್ಲ, ಲೆಟರ್ ಬರೆಯಕ್ ಚಾನ್ಸ್ ಇಲ್ಲ. ಸೊ ಕವಿ ಒಂದೊಂದನ್ನ ವಿವರಿಸ್ತಾ, ದ ಪೋಯಟ್ ಗಿವ್ ಟು ಎಕ್ಸ್ಪ್ಲನೇಷನ್ ಫಾರ್ ಎವ್ರಿ ಒನ್, ಬಿಕಾಸ್ ಐ ಆಮ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಹಿ ಟೋಲ್ಡ್ ಟು ವೆರಿ ಹ್ಯಾಪಿ. ಅವ್ನು ತುಂಬಾ ಖುಷಿಲಿಂದ ಹೇಳ್ತಾ ಇದ್ದಾರೆ ಮಕ್ಕಳೇ, ನಾನು ಔಟರ್ ಸ್ಪೇಸ್ ಹೊಂಟೀನಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಒನ್ ನೋಡಿ, ಇಷ್ಟು ಹೇಳ್ತಾ ನೆಕ್ಸ್ಟ್ ಹೇಳ್ತಾ, ಇನ್ ಅ ಸಾಲಿಟರಿ ಕನ್ಫೈನ್ಮೆಂಟ್. ಎಸ್, ಸಾಲಿಟರಿ ಇಟ್ ಮೀನ್ಸ್ ಐ ಆಮ್ ಸಿಂಗಲ್. ನೋಡ್ರಿ ಇಲ್ಲೇ ತಾನೆ ಸಾಲಿಟರಿ ಇಟ್ ಮೀನ್ಸ್ ಸಿಂಗಲ್. ಒಂಟಿಯಾಗಿ ಹೊಂಟಿದಾನೆ. ಏನ್ 4 ಮಂದಿ ಕರ್ಕೊಂಡು ಹೋಗಿ ಬರ್ತದನ್ರಪ್ಪ? ಬರ್ರಿ ಇಲ್ಲೇ ಪಕ್ಕದವ್ರಿಗೆ ಹೊಂಟಿವಿ, ಕಾರ್ನಲ್ಲಿ ಹೋಗ್ತಾ ಇದ್ರು, ಪ್ಲೇನ್ ನಲ್ಲಿ ಹೋಗ್ತಾ ಇದ್ರು, ರೈಲ್ವೆದಲ್ಲಿ ಹೋಗ್ತಾ ಇದ್ರೆ ಕರ್ಕೊಂಡು ಹೋಗ್ತೀವಿ. ಎಸ್, ಎನಿಬಡಿ, ಮೀ ಆಲ್ಸೋ ಜಾಯಿನ್ ವಿತ್ ಯು. ಯಾರೋ ಹೋಗ್ತೀರಂದ್ರೆ ಔಟರ್ ಸ್ಪೇಸ್ ಹೋಗ್ತೀನಂದ್ರ, ಬಿಕಾಸ್ ವಿ ಆರ್ ಡಿಸೈಡೆಡ್, ವಿ ಆರ್ ನಾಟ್ ಕಮ್ ಬ್ಯಾಕ್ ಟು ಲ್ಯಾಂಡ್. ಡಿಸೈಡ್ ಮಾಡ್ಕೊಂಡು ಹೋಗ್ಬೇಕು, ನಾವು ಮರಳಿ ಭೂಮಿ ಬರ್ತೀವಿ ಅಂತ ಅನ್ನೋದು ಕಾನ್ಫಿಡೆನ್ಸ್ ಇರಲ್ಲ ಮಕ್ಕಳೇ. ಯಾರು ಬಾಹ್ಯಾಕಾಶಕ್ಕೆ ಹೋಗ್ತಾರೋ, ಕಲ್ಪನಾ ಚಾವ್ಲಾ ಇನ್ಸಿಡೆಂಟ್ ಅನ್ನು ನಾವು ನೋಡಿದ್ದೇವೆ. ಕಲ್ಪನಾ ಚಾವ್ಲಾ ಭೂಮಿ ತಲುಪಬೇಕು ಅನ್ನೋದ್ರೊಳಗೆ ಸತ್ತು ಹೋಗ್ಬಿಡ್ತಾಳೆ. ಅವರೆಲ್ಲ ಮೆಂಟಲಿ ರೆಡಿ ಆಗಿರ್ತಾರೆ. ಅವರೆಲ್ಲ ಏನಾಗಿರ್ತಾರೆ, ಮೆಂಟಲಿ ಡಿಸೈಡ್ ಆಗಿ ಔಟರ್ ಸ್ಪೇಸಿಗೆ ಹೋಗ್ತಾರೆ. ಹಂಗಿದ್ರೆ ಔಟರ್ ಸ್ಪೇಸಿಗೆ ಹೋಗ್ಬೇಕು. ಸೊ ನೋಡಿ ಎಷ್ಟಲ್ಲಿ ಹೇಳ್ತಾ ಇದ್ದಾನ, ಎಸ್, ಇನ್ ಎ ಸಾಲಿಟರಿ ಕನ್ಫೈನ್ಮೆಂಟ್ ಐ ಆಮ್ ಸಿಂಗಲ್, ಬಿಕಾಸ್ ಕನ್ಫೈನ್ಮೆಂಟ್ ಮೀನ್ಸ್ ಇನ್ ದ ಜೇಲ್. ಬಂಧನ ಆಗ್ತದ, ಇಟ್ ಮೀನ್ಸ್ ನಿರ್ಬಂಧ. ಇಸ್ ಕನ್ಫೈನ್ಮೆಂಟ್, ನಿರ್ಬಂಧ ಬೇಕಾ? nobody can come with me, nobody can talk with me, nobody can call for me, nobody can send them emails. ಯಾರೊಬ್ರು ನಮಗ ಇಮೇಲ್ ಕಳ್ಸಕ್ ಆಗುದಿಲ್ರಿ, ಕಾಲ್ ಮಾಡಕ್ ಆಗುದಿಲ್ಲ, ನೋಡಕ್ ಆಗುದಿಲ್ಲ, ಬಿಕಾಸ್ ಐ ಆಮ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ನಾನು ನಾಳೆ ಬೆಳಗಾದ್ರ ಬಾಹ್ಯಾಕಾಶದಾಗ ಇರ್ತೀನಿ. ಸೊ ಕವಿ ತನ್ನ ವೇದನೆಯನ್ನ ಹೇಳ್ಕೊಳ್ತಾ ಇದ್ದಾನೆ. ಹಿ ಎಕ್ಸ್ಪ್ರೆಸ್ ಹಿಸ್ ಫೀಲಿಂಗ್ಸ್ ಇನ್ ಫ್ರಂಟ್ ಆಫ್ ಇನ್ ದ ಪೋಯಮ್, ಇನ್ ಫ್ರಂಟ್ ಆಫ್ ವಿತ್ ಯು, ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ ಮಕ್ಕಳೇ. ಸೊ ನೋಡಿ ಎಷ್ಟು ಹೇಳ್ತಾನೆ, ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆಸ್ ಕಂಪ್ಲೀಟ್ ಆಸ್ ಎನಿ ಗೋಲ್. ನೋಡ್ರಿ, ಇಟ್ಸ್ ಲೈಕ್ ಅ ಪ್ರಿಸನ್. ಗೋಲ್ ಮೀನ್ಸ್ ಇಟ್ ಲೈಕ್ ಅ ಪ್ರಿಸನ್. ಅದೊಂಥರ ಸೆರೆಮನೆ. ಬಿಕಾಸ್ we are maybe 3 months, 6 months, 1 year, the astronauts are living a single. It means a confinement. It's like a jail. ಅದು ಹೇಗ್ ಕಾಣಿಸ್ತದ ಅಂದ್ರೆ ಮಕ್ಕಳೇ, ಯಾರೊಬ್ರು ಇಲ್ರಿ, ಭೇಟಿ ಕೊಡಂಗಿಲ್ಲ, ಮಾತಿಲ್ಲ, ಕತೆ ಇಲ್ಲ, ಬಾಹ್ಯಾಕಾಶದೊಳಗ ಕೆಲಸವನ್ನ ಮಾಡ್ತಾ ನಮಗ್ 1 ತಾಸ ಆದ್ರ ನಾವ್ ಯಾರು ನಮಗ್ ಗುರ್ತಿದ್ದವ್ರು ಭೇಟಿ ಆಗ್ಲಿಕ್ಕಂದ್ರ ಅಥವಾ ನಾವು ಮಾತಾಡ್ಲಿಕ್ಕಂದ್ರ ವೇದನೆ ಪಡ್ತೀವಿ. ಆದ್ರೆ ಕವಿ ಇಲ್ಲಿ ಹೇಳ್ತಾ ಇದ್ದಾನ, ಹೌ ಡಿಡ್ ಹೀಸ್ ಲೈಫ್ ಫ್ರಮ್ ಅಸ್ಟ್ರೋನಾಟ್ಸ್. ಇವ್ರ ಜೀವನ ಎಷ್ಟು ಕಷ್ಟ ಐತಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನ ಕವಿ ಇಲ್ಲಿ. ಅಸ್ಟ್ರೋನಾಟ್ ಆಗಿ ಹೇಳ್ತಾ ಇದ್ದಾನ, ಹೌ ಡಿಡ್ ಹಿ ಸ್ಪೆಂಡ್ ಅ ಲೈಫ್ ಇನ್ ದ ಔಟರ್ ಸ್ಪೇಸ್. ಹೇಗ್ ಕಳೀತಾರ ಅವ್ರ ಜೀವನವನ್ನ ನೋಡ್ರಿ. ವೆರಿ ಹಾರ್ಡ್ ವರ್ಕ್ ಅಂಡ್ ಡಿಟರ್ಮಿನೇಷನ್ಸ್. ಇದು ಸಾಧ್ಯ ಇಲ್ಲ ಮಕ್ಕಳೇ. ತುಂಬಾ ಇದಕ್ಕ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕಾ, ಹಾರ್ಡ್ ವರ್ಕ್ ಇರ್ಬೇಕಾ, ನಾ ರೆಡಿ ಇರ್ಬೇಕಾ, ಅಂದ್ರೆ ಸಾಧ್ಯವಾಗ್ತದ. ಸೊ ನೋಡ್ರಿ ಏನ್ ಹೇಳ್ತಾ ಇದ್ದಾನ, in solitary confinement as complete as an goal. Yes, I am single in outer space. It's like a jail. ನಾನು ಒಬ್ನೇ ಅಲ್ಲಿ. ಅದೊಂಥರ ಹೇಗಾಗಿದೆ ಅಂತಂದ್ರೆ ಕವಿಗೆ ಅಲ್ಲೇ ಜೈಲ್ ಆಗಿದೆ, ಬಂದಿ ಕಾಣೆಯಾಗಿದೆ. ಸೊ ಇಷ್ಟು ಹೇಳ್ತಾ ಹೇಳ್ತಾ ಹೋಗ್ತಾ ಇದ್ದ ನೋಡ್ರಿ. ಇದರಲ್ಲಿ ಕೂಡ ಶಬ್ದಗಳು ಸಿಕ್ಕಿದಾವ್. ಯಾವ ನೋಡ್ರಿ ಬಿ ನೋಡ್ತಾ ಹೋಗೋಣ. ಒಂದೇದು ಯಾವ್ದು ಬರ್ತದ? ಮೇಲ್. ಸೆಕೆಂಡ್ ಒನ್ ಯಾವ್ದು ಬರ್ತದ? ಹೆಲ್. ಓಕೆ. ಸೊ ನೋಡ್ರಿ ನೆಕ್ಸ್ಟ್ ಒನ್ ಇಷ್ಟು ಹೇಳ್ತಾ ಹೇಳ್ತಾ ದ ನೆಕ್ಸ್ಟ್ ಒನ್, ದ ನೆಕ್ಸ್ಟ್ ಸ್ಟಾಂಜಾ, when my capsule. ನೋಡ್ರಿ, ಕ್ಯಾಪ್ಸಲ್ ಮೀನ್ಸ್ ಏನಿದೆ ನೋಡ್ರಿ. ಎಸ್, when my capsule means a part of the spacecraft. Capsule means part of the spacecraft. ನೋಡಿ ಇಲ್ಲಿ ಎಷ್ಟು ಚಂದ ಹೇಳ್ತಾ ಇದೆ ನೋಡಿ.
when my castle door is sealed. When the poet was ready to go for outer space, the space is already sealed, locked. ಅದನ್ನ ಏನ್ ಮಾಡಿದಾರೆ, ಆ ಸ್ಪೇಸ್ ಕ್ರಾಫ್ಟ್ ಅನ್ನ ಅವನು ಅದನ್ನ ಮುಚ್ಚಿಬಿಟ್ಟಿದ್ದಾರೆ. ನೋಡ್ರಿ ಎಷ್ಟು ಚಂದ ಹೇಳ್ತಾ ಇದ್ದಾನ. ವೆನ್ ಮೈ ಕ್ಯಾಪ್ಸಲ್ ಡೋರ್ ಈಸ್ ಸೀಲ್ಡ್. ಕ್ಯಾಪ್ಸಲ್ ಮೀನ್ಸ್ ಲಕ್ಷ ಇಟ್ಕೊಂಡ್ರೆ ಪಾರ್ಟ್ ಆಫ್ ದ ಸ್ಪೇಸ್ ಕ್ರಾಫ್ಟ್. ಇದು ಒಂದು ಭಾಗ, ಸ್ಪೇಸ್ ಕ್ರಾಫ್ಟ್ ನ ಒಂದು ಭಾಗ ಅಂತ ಹೇಳ್ಬೋದು ಮಕ್ಕಳೇ. ನೋಡ್ರಿ, ಎಸ್, when my capsule door is sealed and my space flight has begun, the space now start its journey. ಪ್ರಾರಂಭವಾತಿ. ಬಟ್ ನೋಡ್ರಿ ಹೇಳ್ತಾ ಇದ್ದಾನೆ, ಇವಾಗ ನಾನು ಔಟರ್ ಸ್ಪೇಸ್ಗೆ ಹೊರಟೆ, ಬಾಹ್ಯಾಕಾಶಕ್ಕೆ ಹೊರಟೆ. ಸೊ ಇಷ್ಟು ಹೇಳ್ತಾ 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 ಹೋಗ್ಬೇಕಾದ್ರೆ ಏನಾಗ್ತದೆ ನೋಡಿ ಮಕ್ಕಳೇ. ಎಸ್, ವಿತ್ ದ ಟೀ ಕಪ್ಸ್ ವಿ ಆರ್ ಯೂಸಿಂಗ್ ಅ ಪ್ಲಾಸ್ಟಿಕ್ tea cups when we are drinking a tea. ನಾವು ಕುಡಿತೀವಲ್ಲ ಆ ಚಾ ಕಪ್ಗಳು ನೋಡ್ರಿ ಏನ್ ಹೇಳ್ತಾ ಇದ್ದಾನ. with the tea cups circling round me like. ಅವು ಹೇಗೆ ಸುತ್ತಾ ಇದ್ವೋಪ ಅಂತ ಹೇಳೋದಾದ್ರೆ ನೋಡ್ರಿ ಎಷ್ಟು ಹೇಳ್ತಾ ಇದ್ದಾನ. with the tea cups circling round me like. ಅವು ಹೇಗೆ ಸುತ್ತಾ ಇದ್ವು ಅಂದ್ರೆ ಆ ಟೀ ಕಪ್ಗಳು, ಕುಡಿದಂತ ಚಾ ಕಪ್ಗಳು, the planets round the sun. the planets round the sun. how to planets around the sun. ಹೇಗೆ ಸೂರ್ಯನ ಸುತ್ತ ಗ್ರಹಗಳು ಸುತ್ತ ನೋಡ್ರಿ, ಭೂಮಿ ಆಗಿರ್ಬಹುದಾ, ಚಂದ್ರ ಆಗಿರ್ಬಹುದಾ, ಆ ಗ್ರಹಗಳು ಹೇಗೆ ಸುತ್ತಾವೋ ಹಾಗೆ ಅವನು ಕುಳಿದು ಎಸೆದಂತಹ ಟೀ ಕಪ್ಗಳು ಅವನ ಸುತ್ತಾ ಇದ್ದು. ವೈ, ಯಾಕೆ ಸುತ್ತಾ ಇದ್ವಿ ಹೇಳಿ ಮತ್ತೆ. ಬಿಕಾಸ್ ದೇರ್ ಇಸ್ ನೋ ಗ್ರಾವಿಟಿ ಇನ್ ದ ಔಟರ್ ಸ್ಪೇಸ್. ಅಲ್ಲಿ ಗುರುತ್ವಾಕರ್ಷಣ ಬಲನೇ ಇರೋದಿಲ್ಲ, ಒಗದಿದ್ದೆಲ್ಲ ಅಂತರದಲ್ಲಿ ತೇಲ್ತಾ ಇರ್ತದ. ಸೊ ಅದಕ್ಕೆ ಕವಿ ಹೇಳಕತ್ತನ್ರಿ, ಅದು ಹೇಗ್ ಕಾಣಿಸ್ತಾ ಇತ್ತಪ್ಪ ಅಂತ ಹೇಳಿದ್ರ, ವಿತ್ ದ ಟೀ ಕಪ್ ಸರ್ಕಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲಾನೆಟ್ಸ್ ರೌಂಡ್ ದ ಸನ್. ಅವು ಹೇಗೆ ನನ್ನ ಸುತ್ತಾ ಇದ್ವಪ್ಪ ಅಂದ್ರೆ, ಹೇಗೆ ಸೂರ್ಯನ ಸುತ್ತ ಅದರ ಉಳಿದ ಗ್ರಹಗಳು ಸುತ್ತವೋ ಅದೇ ರೀತಿ ಸುತ್ತಾ ಇದ್ವು ಅಂತ ಹೇಳ್ತಾ ಇದ್ದಾನ. ನೆಕ್ಸ್ಟ್ ಹೇಳ್ತಾರೆ, ಐ ವಿಲ್ ಬಿ ಸೆಂಟರ್ ಆಫ್ ಮೈ ಗ್ರಾವಿಟಿ. ಎಸ್, ಐ ವಿಲ್ ಬಿ ಸೆಂಟರ್. ಐ ಆಮ್ ಲೈಕ್ ಅ ಸನ್ ಅಂತ ಹೇಳ್ತಾ ಇದ್ದಾನ. ನಾನು ಸೂರ್ಯನ ತರ ಆಗ್ಬಿಟ್ಟಿದ್ದೆ, ಅವೆಲ್ಲವೂ ನನ್ನ ಸುತ್ತಾ ಇದ್ವು ಅಂತ ಹೇಳ್ತಾ ಇದ್ದಾನೆ ಕವಿ. ಐ ಆಮ್ ದ ಸೆಂಟರ್ ಪಾಯಿಂಟ್. ನೋಡ್ರಿ, ನಾನು ಆ ಗುರುತ್ವಾಕರ್ಷಣ ಕೇಂದ್ರ ಬಲ ಆಗ್ಬಿಟ್ಟಿದ್ದೆ, ಹಾಗೆ ಆ ಟೀ ಕಪ್ಗಳು ಸುತ್ತಾ ಇದ್ವು ಅಂತ ಹೇಳ್ತಾ ಇದ್ದಾನೆ. ಐ ವಿಲ್ ಬಿ ಸೆಂಟರ್ ಆಫ್ ಗ್ರಾವಿಟಿ, ಎ ಯೂನಿವರ್ಸ್ ಆಫ್ ಒನ್. ನೋಡ್ರಿ, ಯೂನಿವರ್ಸ್ ಇಟ್ ಇಸ್ ದ ಮೀನ್ಸ್ ಆಫ್ ವರ್ಲ್ಡ್, ವಿಶ್ವ ಅಂತ ಕರಿತೇವೆ, ಯೂನಿವರ್ಸ್. ನೋಡ್ರಿ ಎಷ್ಟು ಚಂದ ಹೇಳ್ತಾ ಹೋಗ್ತಾ ಇದ್ದಾನೆ ಕವಿ, ಎಕ್ಸ್ಪ್ರೆಸ್ ಮಾಡ್ತದೆ ಅಂತ ಫೀಲಿಂಗ್ಸ್ ಅನ್ನ. ಐ ವಿಲ್ ಬಿ ಸೆಂಟರ್ ಆಫ್ ಮೈ ಗ್ರಾವಿಟಿ. ನಾನು ಒಂದ್ ರೀತಿ ಗುರುತ್ವಾಕರ್ಷಣ ಕೇಂದ್ರ ಬಲದ ಸಂಕೇತವಾಗಿದ್ದೆ. ನನ್ನ ಸುತ್ತಾ ಇದ್ವು. ಅದ್ರ ಜೊತೆಗೆ ಎ ಯೂನಿವರ್ಸ್ ಆಫ್ ಒನ್, ಇಡೀ ಜಗತ್ತು ಹೇಗಿದ, ಸೊ ಆ ರೀತಿ ನಾನು ಅಲ್ಲಿ ಆಗಿದ್ದೆ. ನನ್ನ ಸುತ್ತ ಎಲ್ಲವೂ ಸುತ್ತಾ ಇದ್ವು ಅಂತಂದು ಕವಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೇನೆ. ಯೂನಿವರ್ಸ್ ಆಫ್ ಒನ್, ಸಿಟಿಂಗ್ ಆಫ್ ಔಟರ್ ಸ್ಪೇಸ್ ಟುಮಾರೋ, ಮೀನಿಂಗ್ ಬಿಕಾಸ್ ಐ ಆಮ್ ಔಟರ್ ಸ್ಪೇಸ್ ಟುಮಾರೋ. ಇವೆಲ್ಲ ಎಲ್ಲಿ ಆಗ್ತಾ ಇದೆಯಪ್ಪ ಅಂತ ಹೇಳೋದಾದ್ರೆ ಮಕ್ಕಳೇ, ನಾನು ಬಾಹ್ಯಾಕಾಶದಲ್ಲಿದ್ದೀನಿ, ಇವನ್ನೆಲ್ಲ ನೋಡ್ತಾ ಇದ್ದೇನೆ. ಎಸ್, ಯು ಆರ್ ಆಲ್ಸೋ ಗೋಯಿಂಗ್ ಟು ಫ್ರಮ್ ವೆನ್ ದ ಔಟರ್ ಸ್ಪೇಸ್, ಯು ಆರ್ ಆಲ್ಸೋ ಸೇಮ್ ಎಕ್ಸ್ಪೀರಿಯನ್ಸ್. ನೀವು ಕೂಡ ಏನನ್ನ ಮುಂದೆ ಯು ಆರ್ ಬಿಕಮ್ ಅ ಸೈಂಟಿಸ್ಟ್, ನೀವು ವಿಜ್ಞಾನಿಗಳಾಗ್ಯೋ ಆಸ್ಟ್ರೋನಾಟ್ಸ್ ಗಳಾಗ್ಯೋ ಮುಂದೆ ಹೋದ್ರೆ ಈ ಅನುಭವಗಳು ನಿಮಗೂ ಆಗ್ತಾವ ಅಂತ ನಾವು ಕೇಳ್ಬಹುದು. ಕವಿ ಹೇಳ್ತಾ ಇದ್ದಾನ, ಹೋದ್ರೆ ಏನೇನ್ ಆಗ್ತದ. ಕವಿ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ, ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನ, ಔಟರ್ ಸ್ಪೇಸಿಗೆ ಹೋದ್ರೆ ಏನೇನ್ ಆಗ್ತದ ಯಾಸ್ ಆಸ್ಟ್ರೋನಾಟ್ ಆಗಿ ಅಂತ ಹೇಳ್ತಾ. ಎಸ್, ಇಲ್ಲಿ ಕೂಡ ನೀವುಗಳು ನೋಡ್ಬೋದು ಮಕ್ಕಳೇ, ಯಾವ ಬರ್ತಾವ ನೋಡಿ, ರೈಮಿಂಗ್ ವರ್ಡ್ಸ್, ಬಿಗ್ಯಾನ್ ಮತ್ತ ಸನ್. ನೋಡ್ರಿ ಎಷ್ಟು ಚಂದ ಕೊಟ್ಟಿದ್ದಾನೆ. ಸನ್ ದೋ ಎವ್ರಿ ಒನ್ ಸ್ಟಾಂಜಾ ಗಿವ್ ಟು ಅ ರೈಮಿಂಗ್ ವರ್ಡ್ಸ್. ಪ್ರತಿ ಒಂದರಲ್ಲಿ ಕೂಡ ರೈಮಿಂಗ್ ಶಬ್ದಗಳನ್ನು ಇಟ್ಟಿದ್ದಾನೆ ಅಂತ ನಾನಿಲ್ಲಿ ಹೇಳ್ಬಹುದು ಮಕ್ಕಳೇ. ಎಸ್, ಇನ್ ದ now I am talking about the next stanza. It is also very beautiful. So ನೋಡ್ತಾ ಹೋಗೋಣ ಮಕ್ಕಳೇ, ಅಬ್ಸರ್ವ್ ಮಾಡಿ, ಲೈನ್ ಟು ಲೈನ್ ವಿ ಆರ್ ಗಿವ್ ಟು ಎಕ್ಸ್ಪ್ಲೈನ್. ನಾನು ಒಂದೊಂದೇ ಲೈನ್ ಅರ್ಥವನ್ನ ಹೇಳ್ತಾ ಹೋಗ್ತೇನೆ. ಯು ಕ್ಯಾನ್ ವಾಚ್, ಯು ಮೀನ್ಸ್ ಪೀಪಲ್, ಪಬ್ಲಿಕ್, ಎವ್ರಿ ಒನ್. ಯು ಕ್ಯಾನ್, ನೋಡ್ರಿ ಎಷ್ಟು ಚಂದ ಹೇಳ್ತಾ ಇದ್ದಾನೆ, ಯು ಕ್ಯಾನ್ ವಾಚ್ ಆನ್ ಟೆಲಿವಿಷನ್. ನೀವು ಏನ್ರ ನನ್ನನ್ನು ನೋಡ್ಬೇಕಂದ್ರ ದೂರದರ್ಶನದಲ್ಲಿ ನೀವು ನನ್ನನ್ನು ನೋಡ್ಬೇಕಾ. ನೋಡ್ರಿ ಎಷ್ಟು ಚಂದ ಹೇಳ್ತಾನ,
You can watch on television and follow from afar. ನಾನು ನಿಮ್ಮಿಂದ ಬಹಳ 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 ದೂರದಲ್ಲಿದ್ದೇನೆ. ಅಪಾರ್, ನಿಮ್ಮಿಂದ ತುಂಬಾ ದೂರದಲ್ಲಿದ್ದೇನೆ. ಸೊ ನೀವು ನೋಡ್ಬೇಕಂದ್ರೆ ಯು ಕ್ಯಾನ್ ವಾಚ್ ಆನ್ ದ ಟೆಲಿವಿಷನ್. ನನ್ನನ್ನು ನೋಡ್ಬೇಕಂದ್ರೆ ನೀವೇನಾದ್ರೂ ನನ್ನನ್ನು ನೋಡ್ಬೇಕಂದ್ರ ಟೆಲಿವಿಷನ್ ಹೋರಿ ಅಂತ ಕವಿ ಹೇಳ್ತಾ ಇದ್ದಾನ. ಸೊ ಎಷ್ಟು ಚಂದ ಹೇಳ್ತಾ ನೋಡ್ರಿ, ಟ್ರ್ಯಾಕಿಂಗ್ ಥ್ರೂ. ನೋಡ್ರಿ ಮತ್ತ ಟ್ರ್ಯಾಕಿಂಗ್ ಥ್ರೂ ಯುವರ್ ಟೆಲಿಸ್ಕೋಪ್. ನೋಡ್ರಿ ಟ್ರ್ಯಾಕಿಂಗ್, ಅವನು ಪತ್ತೆ ಹಚ್ಚಬೇಕು. ಸಪೋಸ್ ಐ ಆಮ್ ಆಸ್ಟ್ರೋನಟ್, ನಾನೇನಾದ್ರೂ ಆಸ್ಟ್ರೋನಟ್ ಆಗಿದ್ರೆ ಯು ಆರ್ ಟ್ರ್ಯಾಕಿಂಗ್ ಮೀನ್ಸ್ ಪತ್ತೆ ಹಚ್ಚೋದು. ಎದ್ರಲ್ಲಿದ್ರೆ ನೋಡ್ರಿ, ಯು ಆರ್ ಟ್ರ್ಯಾಕಿಂಗ್ ಥ್ರೂ ಯುವರ್ ಟೆಲಿಸ್ಕೋಪ್. ನಿಮ್ಮ ಟೆಲಿಸ್ಕೋಪ್, ದೂರದರ್ಶಕಗಳು ಅಂತ ಕರಿತೇವೆ ಮಕ್ಕಳೇ. ನೋಡ್ರಿ, ಥ್ರೂ ಯುವರ್ ಟೆಲಿಸ್ಕೋಪ್ ಮೈ ಅಪ್ವರ್ಡ್ ಶೂಟಿಂಗ್ ಸ್ಟಾರ್. ನೋಡ್ರಿ ಎಷ್ಟು ಚಂದ ಹೇಳ್ತಾನೆ, ಮೈ ಅಪ್ವರ್ಡ್ ಶೂಟಿಂಗ್ ಸ್ಟಾರ್. ನೋಡ್ರಿ ಅಪ್ವರ್ಡ್, ನಾನು ತುಂಬಾ ಮೇಲ್ಗಡೆ ಇದ್ದೇನೆ, ತುಂಬಾ ಎತ್ತರದಲ್ಲಿದ್ದೇನೆ, ದೂರದಲ್ಲಿದ್ದೇನೆ. ಐ ಆಮ್ ಆಲ್ಸೋ ಲೈಕ್ ಅ ಸ್ಟಾರ್. ಕವಿ ಹೇಳ್ಕೊಳಕತ್ತಾನ, ನಾನು ತುಂಬಾ ದೂರದಲ್ಲಿ, ನಾನು ನನ್ನನ್ನು ನೋಡ್ಬೇಕಂದ್ರ ವಿ ಆರ್ ಯೂಸಿಂಗ್ ಅ ಟೆಲಿಸ್ಕೋಪ್. ನೀವು ಟೆಲಿಸ್ಕೋಪ್ ನೋಡ್ಬೇಕು. ಹೇಗೆ ನಕ್ಷತ್ರಗಳನ್ನ ನೋಡ್ತಿರ ನೋಡ್ರಿ, ಗ್ಯಾಲಕ್ಸಿಗಳನ್ನ ನೋಡ್ತಿರಲ್ಲ, ಆ ಟೆಲಿಸ್ಕೋಪ್ ಹಾಗೆ ನೀವು ನನ್ನನ್ನು ನೋಡ್ಬೇಕಂದ್ರ ವಿ ಆರ್ ಮಸ್ಟ್ ಅಂಡ್ ಶುಡ್ ಬಿ ಯೂಸ್ ದ ಟೆಲಿಸ್ಕೋಪ್. ನೋಡಿ ಎಷ್ಟಂದ್ ಹೇಳ್ತಾ ಹೋಗ್ತಾನೆ, ಟೆಲಿಸ್ಕೋಪ್ ಅನ್ನ ಬಳಸ್ರಿ ಅಂತ ಹೇಳ್ತಾ ಇದ್ದಾನ. ಅಷ್ಟು ಹೇಳ್ತಾ ನೆಕ್ಸ್ಟ್ ಹೇಳ್ತಾ ನೋಡ್ರಿ, ಬಟ್ ಆದರೆ ಯು ನೀಡ್ ಅಂಡ್ ಥಿಂಕ್ ಐ ವಿಲ್ ಗಿವ್ ಅ ಡ್ಯಾಮಿಂಗ್ ಫಾರ್ ಯು ವಾಟ್ ಯು ಆರ್. ನೋಡ್ರಿ ಹೇಳ್ತಾನ, ಯು ನೀಡ್ ಅಂಡ್ ಅವಶ್ಯಕತೆ ಅಂತ ಹೇಳ್ತಾ ನೋಡ್ರಿ, ಐ ವಿಲ್ ಗಿವ್ ಎ ಡ್ಯಾಮಿಂಗ್. ಇಟ್ ಮೀನ್ಸ್ ಐ ಡು ನಾಟ್ ಕೇರ್, ಐ ಆಮ್ ನಾಟ್ ಕೇರ್, ಐ ಡು ನಾಟ್ ಕೇರ್, ಐ ಆಮ್ ನಾಟ್ ವರಿಡ್. ನಾ ಯೋಚನೆ ಮಾಡೋದಿಲ್ರಿ. ಯಾಕಂದ್ರೆ ಸಮ್ ಪೀಪಲ್ಸ್ ಆರ್ ಥಿಂಕಿಂಗ್ ಅಬೌಟ್ ಫಾರ್ ಮೀ, ಏನೋ ಬಾಹ್ಯಾಕಾಶ ಕೊಂಟಿ ಅಂತಪ್ಪ, ಏನ್ ಮ್ಯಾಲದಿ ಅಂತ ಮಾತಾಡ್ತಾರೆ, ಒಂದಲ್ಲಂತ ನೂರುಗಳನ್ನ ಮಾತಾಡ್ತಾರ. ಸೊ ಡು ನಾಟ್ ವರಿ. ನಾವ್ ಯಾಕ್ರಿ ವರಿ ಮಾಡ್ಕೋಬೇಕಾ? ಇಲ್ಲಿ ಕವಿ ಹೇಳ್ಕೊಳಕತ್ತನ್ರಿ, ನಾನಲ್ಲ ಕವಿ. ನೋಡಿ ಹೇಳ್ತಾನ, ಬಟ್ ಯು ನೀಡ್ ಅಂಡ್ ಥಿಂಕ್, ನೀವುಗಳು, ಐ ವಿಲ್ ಗಿವ್ ಎ ಡ್ಯಾಮಿಂಗ್ ಫಾರ್ ಯು ವಾಟ್ ಯು ಆರ್. ನೀವ್ ಏನ್ರ ಅನ್ಕೊಳ್ರಿ, ಐ ಡು ನಾಟ್ ಕೇರ್, ಐ ಆಮ್ ನಾಟ್ ವರಿಡ್ ಬಿಕಾಸ್ ಐ ಆಮ್ ಔಟರ್ ಸ್ಪೇಸ್ ಟುಮಾರೋ. ನಾ ಹೋಗುದ, ನಾ ಬಿಡುದಿಲ್ಲ, ನಾ ಹೋಗವನಾದೀನಿ. ನೋಡ್ರಿ ಕವಿ ಹೇಳ್ತಾನ, ನಾ ಹೋಗವನಾದೀನಿ, ನಾ ಬಿಡೋದಿಲ್ಲ. ಟುಮಾರೋ ಮಾರ್ನಿಂಗ್ ಐ ಆಮ್ ರೆಡಿ. ನೀವು ರೆಡಿ ಆಗಿರ್ತಾರೆ, ಯಾರು ಏನೇ ಹೇಳಿ ಟ್ರಿಪ್ಪಿಗೆ ಹೋಗೋದ, ಮನ್ಯಾಗ ಬೇಡ ಅಂತಿರ್ತಾರ. ಸೇಮ್ ಥಿಂಗ್, ನಾವೆಲ್ಲ ಡಿಸೈಡ್ ಆಗ್ಬಿಟ್ಟಿನಿ ಇವತ್ತ, ನಾಳೆ ಹೋಗೋದ, ಬೆಳಗಾದ್ರೆ ಹೋಗೋದ. ಕವಿ ಹೇಳಕತ್ತಾನ, ನಾಟ್ ವರಿಡ್, ಐ ಡು ನಾಟ್ ಕೇರ್. ನಾವ್ ಯಾರ ಬಗ್ಗೆನೂ ಕೇರ್ ಮಾಡಂಗಿಲ್ಲ. ನಾವೇನೋ ಯಾರ ಬಗ್ಗೆನೂ ಕೇರ್ ಮಾಡಲ್ಲ. ನಾ ಬೆಳಗಾದ್ರ ನಾವ್ ಟೂರಿಗೆ ಹೋಗಾರ. ಹಂಗ ಕವಿ ಹೇಳಕತ್ತಾನ್ರಿ. ಸೇಮ್ ಎಕ್ಸ್ಪ್ರೆಸ್ ಫೀಲಿಂಗ್ಸ್ ಬಿಕಾಸ್ ಹಿ ವಾಸ್ ವೆರಿ ಹ್ಯಾಪಿ. ಖುಷಿ ಆಗಿದ್ದಾನ್ರಿ ಅವನು. ನೀವು ಹೋಗೋ ಮುಂದಾಗ ಟೂರಿಗೆ ಹೋಗ್ ಎಷ್ಟು ಖುಷಿ ಇರ್ತಾರ ಅವ್ರ. ಬ್ಯಾಡ ಅಂದ್ರೆ ಕೇಳ್ತೀರೇನ, ಹೋಗ್ಬೇಡಪ್ಪ ಬಿಡ ಅಂತಂದ್ ಬಿಡ್ತೀರಿ? ಇಲ್ಲಲ್ಲ, ಕವಿಗೆ ಅಷ್ಟು ಸಂತೋಷವಾಗಿದೆ. ಹಿ ಈಸ್ ವೆರಿ ಹ್ಯಾಪಿ ಬಿಕಾಸ್ ಐ ಆಮ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ನಾ ಬೆಳಗಾದ್ರ ಬಾಹ್ಯಾಕಾಶಕ್ಕೆ ಹೊಂಟೀನಿ. ಯಾರ ನಾವ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಮಕ್ಕಳ. ಹಾಗೆ ಯಾರ ನಾವ ಅಮೇರಿಕಕ್ಕೆ ಹೊಂಟೀನಿ ಅಂತಂದ್ರ ಊರ್ ತುಂಬಾ ಹೇಳ್ಕೊಂಡ್ ಬಂದಿರ್ತೀನಿ. ನಾ ಅಮೇರಿಕ ಹೊಂಟೀನಿ, ನಾಳೆ ಬೆಳಗಾದ್ರ ಅಮೇರಿಕಕ್ಕೆ ಹೋಗ್ತೀನಿ. ನಾನು ಹೇಳ್ಕೊಂಡ್ ಬಂದಿರ್ತಾನೆ, ಮತ್ತ ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟಿರ್ತೀನಿ ನಾನು, ನಮ್ಮ ಮಗ ಅಮೇರಿಕಕ್ಕೆ ಹೊರಟಿದ್ದಾನೆ, ಶುಭ ಕೋರುವರು ಅಂತೆಲ್ಲ ಬಂದಿರ್ತಾರ. ಅದನ್ನೆಲ್ಲ ನೋಡಿ ಹೆಂಗ ದರ್ ಇಸ್ ಸೇಮ್ ಥಿಂಗ್ ಬಿಕಾಸ್ ವಿ ಆರ್ ಹ್ಯಾಪಿ. ನಮ್ಮ ಹುಡುಗ ಅಮೇರಿಕಕ್ಕೆ ಹೊಂಟಾನ್ರಿ, ನಮ್ಮ ಹುಡುಗಿ ಅಮೇರಿಕಕ್ಕೆ ಹೊಂಟಾಳ್ರಿ, ಎಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತಿರಲ್ಲ. ಸೇಮ್ ಥಿಂಗ್ ಇಲ್ಲಿ ಕವಿ ಕೂಡ ಅದೇ ರೀತಿ ತನ್ನ ಫೀಲಿಂಗ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ ಮಕ್ಕಳೇ. ಸೊ ನೋಡಿ, ಓಕೆ, ವೆನ್ ಐ ಆಮ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಮತ್ತೆ ಅದೇ ತನ, ಯಾಕಂದ್ರ ನಾನು ಬೆಳಗಾದ್ರ ಔಟರ್ ಸ್ಪೇಸ್ ನಾಗ ಇರ್ತೀನಿ ಅಂತ ಹೇಳ್ತಾ ದ ಲಾಸ್ಟ್ ಸ್ಟಾಂಜಾ ಇದರಲ್ಲಿ ಕೂಡ ಇದೆ ನೋಡ್ರಿ. ಅಪಾರ್ ಅಂತ ಇದೆ, ಸ್ಟಾರ್ ಅಂತ ಇದೆ. ರೈಮಿಂಗ್ ವರ್ಡ್ಸ್ ಗಳು ನೋಡ್ತಾ ಹೋಗಿ ಮಕ್ಕಳೇ. ಅಪಾರ್ ಮತ್ತೆ ದೆನ್ ದ ಸ್ಟಾರ್. ಸೊ ದೆನ್ ಅಂಡ್ ವೆನ್ ದ ರಾಕೆಟ್ಸ್. ನೋಡ್ರಿ ಬರ್ರಿ ಈಗ, ರಾಕೆಟ್ಸ್ ಮೀನ್ಸ್ ಏನಂತ ಕರಿತೀರಿ ಕನ್ನಡದಲ್ಲಿ ಮಕ್ಕಳೇ? ಅವಕ್ಕ ಕ್ಷಿಪಣಿಗಳು. ವೆರಿ ಗುಡ್. ನೋಡ್ರಿ ಇಲ್ಲಿದೆ, ಡೋಂಟ್ ಟಾಕ್. ಅಂಡ್ ವೆನ್ ದ ರಾಕೆಟ್ ಟ್ರಸ್ಟ್ ಮೀನ್ಸ್ ಅ ಫೋರ್ಸ್, ಒತ್ತಡ ಅಂತ ಕರಿತೇವೆ. ನೋಡ್ರಿ, ವೆನ್ ದ ರಾಕೆಟ್ ಟ್ರಸ್ಟ್ ಮೀ ಆನ್ ಮೈ ಟ್ರಾನ್ಸ್ ಗ್ಯಾಲಕ್ಸಿ ಹೋಪ್. ಎಸ್, ಎಷ್ಟು ಚಂದ ಹೋಗ್ತಾ ನೋಡ್ರಿ ಅವನು. ಈ ಟ್ರಾನ್ಸ್ ಗ್ಯಾಲಕ್ಸಿ ಮೀನ್ಸ್ ಅಕ್ರಾಸ್ ದ ಗ್ಯಾಲಕ್ಸೀಸ್. ಐ ಆಮ್ ಅಕ್ರಾಸ್ ದ ಗ್ಯಾಲಕ್ಸೀಸ್. ಆ ನಕ್ಷತ್ರಗಳನ್ನು ದಾಟಿ ನಾನು ಮುಂದಕ್ಕೆ ಹೋಗ್ತೇನೆ.
ಹೌ ಡಿಡ್ ಇಟ್ ಪಾಸಿಬಲ್? ಇದು ಸಾಧ್ಯ ಏನ್ರಿ? ಎಸ್, ಇಟ್ ಇಸ್ ಅ ಪಾಸಿಬಲ್. ಯಾ, ಹೌದನ್ಸರ, ಹೋಗ್ತಾರೆ. ಕ್ಷಿಪಣಿಗಳು ತುಂಬಾ ವೇಗದಲ್ಲಿ ಓಡ್ತಾವ. ಸೊ ನೋಡ್ರಿ ಎಷ್ಟು ಚಂದ ಹೇಳ್ತಾ ಇದ್ದ ನೋಡ್ರಿ ಅವನು. ಎಸ್, ಅಂಡ್ ವೆನ್ ದ ರಾಕೆಟ್ ಥ್ರಸ್ಟ್, ನೋಡ್ರಿ, ವೆನ್ ದ ರಾಕೆಟ್ ಥ್ರಸ್ಟ್ ಮೀನ್ಸ್ ಒತ್ತಡ. ನೋಡ್ರಿ, ಥ್ರಸ್ಟ್ ಮೀ ಆನ್ ಮೈ ಟ್ರಾನ್ಸ್ ಗ್ಯಾಲಕ್ಸಿ ಹೋಪ್, ಅಕ್ರಾಸ್ ದ ಗ್ಯಾಲಕ್ಸಿ, ನಾನು ಆ ನಕ್ಷತ್ರ ಗುಂಪುಗಳನ್ನು ದಾಟಿ ಹೋಗ್ತೇನೆ ಅಂತ ಹೇಳ್ತಾ ಇದ್ದಾನೆ. ವಿತ್ 2000 ಲೈಟ್ ಇಯರ್ಸ್ ಬಿಫೋರ್ ದ ಫಸ್ಟ್ ಸ್ಟಾಪ್. ನೋಡ್ರಿ 20 ಇಯರ್ಸ್, ನೋಡ್ರಿ 2000 ಲೈಟ್ ಇಯರ್ಸ್, 2000 ಲೈಟ್ ಇಯರ್ಸ್. ನೋಡ್ರಿ 2000 ಅಂದ್ರೆ ಹೇಳಿ ಯಾರು? 2000 2000s, 2000s, ವೆರಿ ಗುಡ್. 2000 ಲೈಟ್ಸ್ ಇಯರ್ಸ್ ಬಿಫೋರ್ ದ ಫಸ್ಟ್ ಸ್ಟಾಪ್, ಇಸ್ ಮೈ ದ ಫಸ್ಟ್ ಸ್ಟಾಪ್ ಅಂತ ಹೇಳ್ತಾ ಇದ್ದಾನೆ. ಅದು ನನ್ನ ಮೊದಲ ನಿಲ್ದಾಣವಾಗಿತ್ತು. ನೋಡ್ರಿ, ನಾವಿಲ್ಲೇ ಮುಂದಲೂರಿಗೆ ಹೋದ ಯಪ್ಪ ಅಂತೀವಿ ನಾವೆಲ್ಲ ಮಕ್ಕಳೇ. ಇಲ್ಲಿದ್ರೆ ಉತ್ತರ ಭಾರತ ಕಂಡು ಬಂದ್ವಿ, ಕಾಶಿಗೆ ಹೋಗಿ ಬಂದ್ವಿ ಅಂದ್ರೆ ನಾವು ಅಪ್ಪ ಎಷ್ಟು ದೂರ ಹೋಗಿ ಬಂದೋ ಮಾರ ಅಂತೀವಿ. ಸಪೋಸ್ ಇಫ್ ಯು ಗೋ ದೇರ್ ಔಟರ್ ಸ್ಪೇಸ್, ಹೆಂಗ್ ಥಿಂಕ್ ಮಾಡ್ತೀರಿ ನೀವೆಲ್ಲ? ನೀವೇನಾದ್ರೂ ಔಟರ್ ಸ್ಪೇಸಿಗೆ ಕಳಿಸ್ಬಿಟ್ರೆ, ಸರ್ ಐ ಆಮ್ ನಾಟ್ ರೆಡಿ, ನೀವಂತಾರೆ ಸರ್ ನಾವು ರೆಡಿ ಇಲ್ಲ, ನಾವು ಔಟರ್ ಸ್ಪೇಸಿಗೆ ರೆಡಿ ಇಲ್ಲ. ಎಸ್, ನೋಡ್ರಿ ಕವಿ ಎಷ್ಟು ಮೆಂಟಲಿ, ದ ಪೋಯಟ್ ಮೆಂಟಲಿ ಅಂಡ್ ಫಿಸಿಕಲಿ ಫಿಟ್. ಮೆಂಟಲಿ ಅಂಡ್ ಫಿಸಿಕಲಿ ಹಿ ಹ್ಯಾವ್ ಫಿಟ್. ಅವನು ತುಂಬಾ ಮಾನಸಿಕವಾಗಿ ದೈಹಿಕವಾಗಿ ಸದೃಢನಾಗಿದ್ದಾನೆ. ಎಸ್, ಐ ಆಮ್ ರೆಡಿ, ನಾನು ಹೋಗೇ ತೀರ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ ನೆಕ್ಸ್ಟ್ ಹೇಳ್ತಾನೆ, ದೆನ್ ಯು ಅಂಡ್ ಎವ್ರಿ ಸೋಲ್, ನೀವು ಮತ್ತ ಪ್ರತಿಯೊಂದು ಸೋಲ್ ಮೀನ್ಸ್ ಆತ್ಮ ಅಂತ ಕರಿತೀವಿ, ಮನಸ್ಸು ಅಂತ ಕರಿತೀವಿ. ಎಷ್ಟು ಚಂದ ಹೇಳ್ತಾ ನೋಡ್ರಿ, ದೆನ್ ಯು ಅಂಡ್ ಎವ್ರಿ ಸೋಲ್ ಆನ್ ಅರ್ತ್, ನೀವು ಮತ್ತೆ ಪ್ರತಿಯೊಂದು ಏನು ಭೂಮಿಯ ಮೇಲೆ ಇರ್ತಕ್ಕಂಥ ಆತ್ಮಗಳು ಏನ್ ಮಾಡ್ತಾವ? ಕ್ಯಾನ್ ಗೋ ಅಂಡ್ ಬ್ಲೋ ಯುವರ್ ಟಾಪ್. ಬ್ಲೋ ಯುವರ್ ಟಾಪ್ ಮೀನ್ಸ್ ಎಕ್ಸ್ಪ್ಲೋಡ್ ಇನ್ ಆಂಗರ್. ಯಾರಾದ್ರೂ ವೆನ್ ಯು ಆರ್ ಮೇಕ್ ಅಚೀವ್ಮೆಂಟ್ಸ್ ವಿ ಆರ್ ಟಾಕಿಂಗ್ ಬಿಹೈಂಡ್. ಯಾರಾದ್ರೂ ಸಾಧನೆ ಮಾಡಿದ್ರೆ ಹೆಂಗ್ ಮಾಡ್ತೀವಿ ನಾವೆಲ್ಲ? ಯಾರಾದ್ರೂ ಸಾಧನೆ ಮಾಡಿದ್ರೆ ಏನ್ ಮಾಡ್ತೀವಿ? ಯಾರೋ ಒಂದು ವಿದ್ಯಾರ್ಥಿ, ಒಂದು ಉದಾಹರಣೆಗೆ ಸೇಮ್ ಥಿಂಗ್, 100ಕ್ಕೆ 100 ತಗೊಂಡ ಸಾಕು, ನಮ್ಗೆ ಸಿಟ್ಟು ಬರ್ತದ. ಹೆಂಗ್ ತಗೊಂಡವ ಗೊತ್ತೈತ? ವಿ ಆರ್ ಡೂಯಿಂಗ್ ದರ್ ಇಸ್ ಸೇಮ್ ಥಿಂಗ್. ಬಾಹ್ಯಾಕಾಶಕ್ಕೆ ಹೋದ್ ನಾವ ಬಾತ್ ಬಿಡಪ್ಪ, ಬಾಹ್ಯಾಕಾಶಕ್ಕೆ ಹೋದ್ನಂತಲ್ವ, ಬಾರಿ ಬಿಡು ಮಾರ. ಎಕ್ಸ್ಪ್ಲೋಡ್ ಇನ್ ಆಂಗರ್, ಕೋಪದಲ್ಲಿ ಮಾತಾಡ್ತೀವಿ, ಸಿಟ್ಟಿನಲ್ಲಿ ಮಾತಾಡ್ತೀವಿ. ಆದ್ರೆ ಬಟ್ ಕವಿ ಆತ ನೋಡ್ರಿ, ದೆನ್ ಯು ಅಂಡ್ ಎವ್ರಿ ಸೋಲ್. ನೋಡ್ರಿ, ದೆನ್ ಯು ಮೀನ್ಸ್ ಎಲ್ಲರಿಗೆ ಹೇಳ್ತಾ ಇದ್ದಾನೆ, ಅಂಡ್ ಎವ್ರಿ ಸೋಲ್ ಮೀನ್ಸ್ ಆತ್ಮ, ಆನ್ ಅರ್ತ್ ಕ್ಯಾನ್ ಗೋ ಅಂಡ್ ಬ್ಲೋಟ್ ಅಪ್ ಬಿಕಾಸ್ ಐ ಆಮ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಎವ್ರಿವನ್ ಶುಡ್ ಬಿ ಟಾಕ್ ಫಾರ್ ಮೀ. ಪ್ರತಿಯೊಬ್ರು ಏನ್ ಮಾಡ್ತಾರಿ? ನನ್ನ ಬಗ್ಗೆ ಮಾತಾಡ್ತೀರಿ ನೀವೆಲ್ಲ. ಇಂಗ್ಲಿಷ್ ಸರ್ ಬಂದಿದ್ರಲ್ಲ, ಅವ್ರ ಏನೋ ಔಟರ್ ಸ್ಪೇಸಿಗೆ ಹೋಗ್ಯಾರಂತ. ಮಾನ್ಯ ಇಲ್ಲೇ ಕ್ಲಾಸ್ ಹೇಳಕ್ ಬಂದಿದ್ರ, ಅವ್ರ ಮಾನ್ಯ ಮುಂದಲ್ ಸೋಮವಾರ ಔಟರ್ ಸ್ಪೇಸಿಗೆ ಹೊಂಟಾರಂತ. ಎಸ್, ವಿ ಆರ್ ಹ್ಯಾಪಿ. ನೋ, ನೀವ್ ಯಾರು ಖುಷಿ ಪಡೋದು? ಓ ಬಾರು ಎದ್ ಬಿಡಪ್ಪ ಇಂಗ್ಲಿಷ್ ಅವ್ರು ಮಾಡಿ ಇಲ್ಲೇ ಕ್ಲಾಸ್ ಹೇಳಕ್ ಬಂದಿದ್ರ, ಇವತ್ತು ಔಟರ್ ಸ್ಪೇಸ್ ನಲ್ಲಿ ಅದಾರಂತ. ಎಸ್, ವಿ ಆರ್ ಟಾಕಿಂಗ್, ಎವ್ರಿ ಒನ್ ಸೋಲ್ ಟಾಕಿಂಗ್ ಅಬೌಟ್ ಫಾರ್ ಮೀ. ನೋಡ್ರಿ ನನಗೆ ಎಷ್ಟು ಖುಷಿ ಆಗ್ತದೆ. ಪ್ರತಿಯೊಬ್ರು ನೀವು ನನ್ನ ಬಗ್ಗೆ ಮಾತಾಡ್ತೀರಾ. ಕವಿ ಅದನ್ನೇ ಹೇಳಕತ್ತಾನೆ. ಕವಿ ಲಾಸ್ಟ್ ಲೈನ್ ಹೇಳ್ತಾ ಇದ್ದಾನೆ ಮಕ್ಕಳೇ, ದೆನ್ ಯು ಅಂಡ್ ಎವ್ರಿ ಸೋಲ್, ನೀವು ಮತ್ತ ಪ್ರತಿಯೊಂದು ಆತ್ಮಗಳು ಏನ್ ಮಾತಾಡ್ತಾವ? ಆನ್ ದ ಅರ್ತ್ ಕ್ಯಾನ್ ಗೋ ಅಂಡ್ ಬ್ಲೋ ಯುವರ್ ಟಾಪ್. ನೋಡ್ರಿ, ಬ್ಲೋ ಇಟ್ ಎಕ್ಸ್ಪ್ಲೋಡ್ ಇನ್ ಆಂಗರ್ ಟೂನ್. ಕೋಪದಲ್ಲಿ ಮಾತಾಡ್ತಾವ. ಇಂಗ್ಲಿಷ್ ಸರ್ ಬಾಹ್ಯಾಕಾಶಕ್ಕೆ ಹೋದ್ರಾ? ಇಲ್ಲ ಬೇಡ. ಸೊ ದಿರ್ ಇಸ್ ಸೇಮ್ ಬಿಕಾಸ್ ಐ ಆಮ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಇಲ್ಲಿ ಕವಿ ಏನ್ ಹೇಳಕತ್ತನ್ರಿ ಮತ್ತೆ, ಐ ಆಮ್ ಗೋಯಿಂಗ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್, ಡೌನ್ ಜಡ್ಜ್ ಫಾರ್ ಮೀ, ನಾನು ಹೋಗೇ ತೀರ್ತೇನೆ ಅಂತ ಕವಿ ತಯಾರಾಗಿದ್ದಾನೆ. ಬಿಕಾಸ್ ಹಿ ಈಸ್ ಥಿಂಕಿಂಗ್ ದಟ್ ಆಸ್ ಆಸ್ಟ್ರೋನಾಟ್. ಇಲ್ಲಿ ಕವಿ ಯಾರಾಗಿ ಥಿಂಕ್ ಮಾಡ್ತಾ ಇದ್ದಾನೆ ಮಕ್ಕಳೇ? ಆಸ್ಟ್ರೋನಾಟ್ ಆಗಿ ಥಿಂಕ್ ಮಾಡ್ತಾ ಇದ್ದಾನೆ, ನಾಟ್ ಆಸ್ ಅ ಪೋಯೆಟ್. ಹಿ ಈಸ್ ಥಿಂಕಿಂಗ್ ದಟ್ ಆಸ್ ಆಸ್ಟ್ರೋನಾಟ್. ಅವನಿಲ್ಲಿ ಕವಿಯಾಗಿ ಥಿಂಕ್ ಮಾಡ್ತಾ ಇದ್ದಲ್ಲ, ಒಬ್ಬ ಗಗನ ಯಾತ್ರಿಯಾಗಿ ಥಿಂಕ್ ಮಾಡ್ತಾ ಇದ್ದಾನ. ಸೊ ಅವ್ರಿಗೆ ಹೇಗೆ ಎಕ್ಸ್ಪ್ರೆಷನ್ ಇರ್ತತೋ, ಸೊ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಮಕ್ಕಳೇ. ದಿಸ್ ಪೋಯಮ್ ಕಮ್ ಟು ಇನ್ ಯುವರ್ annual examination. ದಿಸ್ ಪೋಯಮ್ ಬೇಸ್ಡ್ ಆನ್ 2 marks and 3 marks. ಈ ಪದ್ಯದ ಮೇಲೆ 2 ಮತ್ತು
3 ಅಂಕಗಳು ಇರ್ತಾವ. ಸೊ 2 ಅಂಕದ ಪ್ರಶ್ನೆ ಬರ್ತದ. ಸೊ ಅದ್ರ ಬಿಟ್ರೆ ನೆಕ್ಸ್ಟ್ ಏನು ಬರ್ತದಪ್ಪ ಅಂತ ಹೇಳಿದ್ರೆ RC ಯನ್ನ ಕೇಳ್ತಾನೆ. ಸೊ ಮೊನ್ನೆ ನಿಮಗ ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ ನಲ್ಲಿ ಕೇಳಿದ್ದ ಅನ್ಸ್ತದ ಅನ್ಕೊಂಡಿದೆ. ಮೊನ್ನೆ ಆ ಡಿಸ್ಟ್ರಿಕ್ಟ್ ಲೆವೆಲ್ ಎಕ್ಸಾಮ್ ದಲ್ಲಿ ಪ್ರಶ್ನೆಯನ್ನ ಕೇಳಿದ್ದ ಅಂತ ಅನ್ಕೊಳ್ತಾನೆ. ಪ್ರಶ್ನೆಗಳನ್ನ ಹೇಗೆ ಕೇಳ್ತಾನೆ? Don't talk, my dear students. Yes, don't talk, my dear chair. So look at these points. Yes. ಈ ಪಾಯಿಂಟ್ಸ್ ಗಳನ್ನ ಸ್ವಲ್ಪ ಲಕ್ಷ್ಯದಲ್ಲಿ ಇಟ್ಕೋಬೇಕು. ಈ ಪಾಯಿಂಟ್ಸ್ ಗಳ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ರಮ್ 10 ಪಾಯಿಂಟ್ಸ್ ಅಂತ ನಾವು ಹೇಳ್ತೇವೆ ಮಕ್ಕಳೇ. ಯಾಕೆ ಇವುಗಳು ಇಂಪಾರ್ಟೆಂಟ್ ಆಗ್ತದೆ ಅಂದ್ರೆ ವಿ ಆರ್ ರಿಮೆಂಬರಿಂಗ್ ಫ್ರಮ್ ದ ಪೋಯಮ್. ಪದ್ಯವನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಈ ಪಾಯಿಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಎಸ್, ಒಂದೊಂದು ಪಾಯಿಂಟ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಮಕ್ಕಳೇ. ಎಸ್, ಪೋಯಟ್ ಆಸ್ಕ್ಡ್ ಟು ಕ್ರಾಸ್ ಔಟ್ ಹಿಸ್ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್. ರಿಮೆಂಬರ್ ಫಾರ್ ಯು. ಒಂದೊಂದು ಪಾಯಿಂಟ್ ಗಳು ಒಂದೊಂದು ಸ್ಟಾಂಜವನ್ನ ರಿಮೆಂಬರ್ ಮಾಡ್ತಾ ಹೋಗ್ತಾರೆ. ಲುಕ್ ಅಟ್ ದಿಸ್. ಡೋಂಟ್ ಟಾಕ್. Then the second point talks about calendars and clocks useless in space. ಯಾಕ ಅಂತ ಕೇಳ್ತಾರೆ. Why did calendars and clocks are useless in the space? ಯಾಕೆ ನಿಮ್ಮನ್ನ ಕೇಳ್ತಾ ಇದ್ದೆ ಮಕ್ಕಳೇ, ಯಾಕೆ ಅವು ಯೂಸ್ಲೆಸ್ ಆಗಿರ್ತಾವ ಸ್ಪೇಸ್ನಾಗ? ಬಿಕಾಸ್ there is no why there is no gravity. Yes, it is most important. ಅಲ್ಲಿ ಯಾವುದೇ ರೀತಿಯಾದಂತ ಗುರುತ್ವಾಕರ್ಷಣ ಬಲ ಇರೋದಿಲ್ಲ ಅಂತ ಹೇಳ್ತಾ. ದೆನ್ ನೋಡ್ರಿ, there would be no night or day or any changes of seasons. ಔಟರ್ ಸ್ಪೇಸ್ ನಲ್ಲಿ ಹೋದ್ರ ಯಾವುದೇ ರೀತಿಯಲ್ಲಿ ಬದಲಾವಣೆ ಇರೋದಿಲ್ಲ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಮುಂಜಾನೆ ಆಯ್ತು, ಸೋಮವಾರ ಬಂತು, ಮಂಗಳವಾರ ಬಂತು, ಇರೋದಿಲ್ಲ ಮಕ್ಕಳೇ. Yes, there is no changes. Look at this. Then in space, no letters, mails and nobody to visit him. Space ಹೋದ ಮೇಲೆ ಅವನಿಗೆ ಯಾರು ಪತ್ರ ಬರೆಯಕ್ ಆಗೋದಿಲ್ಲ. ಈ ಪಾಯಿಂಟ್ಸ್ ಗಳ ತಲೆಯಲ್ಲಿ ಬರ್ದಿಟ್ಕೊಳ್ರಿ. ಇಟ್ ಇಸ್ ವೆರಿ ಯೂಸ್ಫುಲ್ ಅಂತ ನಾ ಹೇಳ್ಬೋದಾ. ಇನ್ ಸ್ಪೇಸ್ ನೋ ಲೆಟರ್ಸ್, ನೋ ಇಮೇಲ್ಸ್ ಅಂಡ್ nobody to visit him. ಯಾರೊಬ್ರು ಕೂಡ ಅವನ ಹತ್ರ ಭೇಟಿಯನ್ನ ಕೊಡಕ್ ಆಗೋದಿಲ್ಲ. ಯಾಕಂದ್ರ because he is outer space ಅಂತ ಹೇಳ್ಬಹುದು ಮಕ್ಕಳೇ. Yes, then the next point, fifth point, he would be like a prisoner in space. He was in solitary confinement ಅಂತ ಕರಿತೀವಿ. ಯಾಕಂದ್ರ ಅವನು ಒಬ್ಬನೇ ಆಗಿಬಿಟ್ಟಿರ್ತಾನ, ಬಂಧನದೊಳಗಿರ್ತಾನ, ಜೈಲ್ನಾಗ ಇದ್ದಂಗಿರ್ತಾನಲ್ಲಿ. So remember from the stanzas. So write down. Then yes, ಬಾರಿ ಚಂದ ಹೇಳ್ತಾ ಹೋಗ್ತಾ ನೋಡಿ ಮಕ್ಕಳೇ. Teacups circling around me him like a plants around the sun. ಸೊ ನಾನು ಆಗ್ಲೇ ಹೇಳಿದ್ದೆ, ಯಾಕ ಅಂತ ಕೇಳಿದ್ರೆ ಎಲ್ಲದಕ್ಕೂ ಬರ್ತಾ there is no gravity. ಕೇಳ್ತಾನೆ, ಪ್ರಶ್ನೆಗಳು ಇದಾವೆ, ಇಲ್ಲಿ ಚರ್ಚೆ ಮಾಡೋಣ ಅಂತ ಮಕ್ಕಳೇ. ಎಸ್, ದೆನ್ ಇನ್ ದ ಸ್ಪೇಸ್ there would be no gravity. ನಿಮ್ಗೆ ಗೊತ್ತಿರೋ ಹಾಗೆ ಬಾಹ್ಯಾಕಾಶದೊಳಗ ಯಾವುದೇ ಗುರುತ್ವಾಕರ್ಷಣ ಬಲ ಇರೋದಿಲ್ಲ ಮಕ್ಕಳೇ. People follows, ನೋಡ್ರಿ, people follows him through the television and telescope. ಜನರು ಅವನನ್ನು ಪತ್ತೆ ಮಾಡ್ಬೇಕು, ಅವನನ್ನು ನೋಡ್ಬೇಕಪ್ಪ ಅಂತ ಕೇಳೋದಾದ್ರೆ ವಿ ಆರ್ ಯೂಸಿಂಗ್ ಫ್ರಮ್ ದ 2 ಮೀಡಿಯಾಸ್, ಟೆಲಿವಿಷನ್ ದೆನ್ ದ ಟೆಲಿಸ್ಕೋಪ್. ಇವುಗಳನ್ನು ಬಳಸ್ಕೊಂಡೆ ಅವನನ್ನು